ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಇದು ಮಾದರಿ ಪ್ರಶ್ನೆ ಪತ್ರಿಕೆ RRBಗೆ ಸಂಬಂಧಪಟ್ಟಂಥದ್ದು 50 ಕ್ವಶನ್ಸ್ನ ಲಾಸ್ಟ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ 51ರಿಂದ ಇವತ್ತಿನ ವಿಡಿಯೋನ ನೋಡ್ತಾ ಹೋಗೋಣ. ಫಸ್ಟ್ 51ನೇ ಕ್ವಶನ್ ಹೀಗಿದೆ: ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳಲ್ಲಿ ಒಂದಾದ ಅಲ್ಪಸಂಖ್ಯಾತರ ಉಪಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಕೇಳಿದರೆ, ಸೊ ಈ ಒಂದು ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿ ಅಂತ ಹೇಳಿದಾಗ ಅಲ್ಪಸಂಖ್ಯಾತರ ಉಪಸಮಿತಿಯು ಸಹ ಬರುತ್ತೆ. ಅದರಲ್ಲಿ ಒಟ್ಟು 5 ಜನರು ಸೇರಿಕೊಂಡು ಈ ಒಂದು ಸಮಿತಿಯ ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಫೆಬ್ರವರಿ 1947ರಲ್ಲಿ ಈ ಒಂದು ಸಮಿತಿ ರಚನೆ ಆಗ್ತಕ್ಕಂಥದ್ದು. ಇದರ ಆವಾಗ ಇರ್ತಕ್ಕಂಥ ಅಧ್ಯಕ್ಷರು ಅಂತ ಹೇಳಿದರೆ ಆಪ್ಷನ್ 3 HC ಮುಖರ್ಜಿ ಅವರು ಆಗಿರ್ತಾರೆ. ಆಪ್ಷನ್ 3 HC ಮುಖರ್ಜಿ. ಆ್ಯಂಡ್ ನೆಕ್ಸ್ಟ್ ಬಂದು LIC ಆಫ್ ಇಂಡಿಯಾ ಪ್ರಕರಣ 1995ರಲ್ಲಿ ಪ್ರಸ್ತಾವನೆಯ ಬಗ್ಗೆ ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪು ಯಾವುದು ಅಂತ ಕೇಳಿದರೆ, ನೋಡಿ ಫ್ರೆಂಡ್ಸ್, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು LIC ಏನು ಕೊಟ್ಟಿದ್ದಾರೋ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ ಟೋಟಲ್ ನಮಗೆ 3 ಬರುತ್ತೆ. ಯಾವುದಾದ್ರು ಅಂತ ಹೇಳಿದರೆ ನೋಡಿ, ಇಲ್ಲಿ ಪ್ರಸ್ತಾವನೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟಲ್ಲಿ 3 ರೀತಿಯ ಒಂದು ತೀರ್ಪನ್ನು ಬರುತ್ತೆ. ಬೇರು ಪ್ರಕರಣ 1960ರಲ್ಲಿ, ಆ್ಯಂಡ್ ಕೇಶವಾನಂದ ಭಾರತಿ ಪ್ರಕರಣ, ಅದಾದ ನಂತರ LIC ಆಫ್ ಇಂಡಿಯಾ ಪ್ರಕರಣ 1995ರಲ್ಲಿ. ಒಟ್ಟು 3 ಸುಪ್ರೀಂ ಕೋರ್ಟ್ ತೀರ್ಪುಗಳು ಬರುತ್ತೆ. ಬೇರು ಪ್ರಕರಣದಲ್ಲಿ ಏನಾಗುತ್ತೆ, ಅದು ಪ್ರಸ್ತಾವನೆ ಅಂತಕ್ಕಂಥದ್ದು ಸಂವಿಧಾನದ ಭಾಗ ಅಲ್ಲ ಅಂತ ಹೇಳುತ್ತೆ. ಕೇಶವಾನಂದ ಭಾರತಿ ಪ್ರಕರಣ ಹೇಳುತ್ತೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗ ಅಂತ ಹೇಳುತ್ತೆ. ಆ್ಯಂಡ್ LIC ಏನು ಹೇಳುತ್ತೆ ಅಂತ ಹೇಳಿದ್ರೆ ಪ್ರಸ್ತಾವನೆಯು ಸಂವಿಧಾನದ ಒಂದು ಅವಿಭಾಜ್ಯ ಅಂಗ ಅಂತಕ್ಕಂಥ ಒಂದು ತೀರ್ಪನ್ನು ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಕೊಡ್ತಕ್ಕಂಥ ಆಗಿರುತ್ತೆ. ಸೊ ಹಾಗೆ ಇಲ್ಲಿ LIC ಅಂತಕ್ಕಂಥದ್ದು LIC ಆಫ್ ಇಂಡಿಯಾ ಪ್ರಕರಣ ಏನು ಹೇಳುತ್ತೆ 1995ರ ಪ್ರಕರಣ ಅಂತ ಹೇಳಿದ್ರೆ ಪ್ರಸ್ತಾವನೆಯು ಸಂವಿಧಾನದ ಅವಿಭಾಜ್ಯ ಅಂಗ ಅಂತಕ್ಕಂಥ ಒಂದು ತೀರ್ಪನ್ನು ಕೊಡುತ್ತೆ. ಸೊ ಹಾಗೆ ಇಲ್ಲಿ ಆನ್ಸರ್ ಯಾವ್ದು ತಗೋಬಹುದು, ಪ್ರಸ್ತಾವನೆ ಸಂವಿಧಾನದ ಅವಿಭಾಜ್ಯ ಅಂಗವಾಗಿರುತ್ತದೆ. ಹೌದಾ? ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸಭೆಯ ಮುಂದೆ ಇರುವ ಕಾರ್ಯಕ್ರಮಗಳನ್ನು ಮುಂದೂಡಿ ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ವಿಷಯವನ್ನು ಚರ್ಚಿಸಲು ಅವಕಾಶ ನೀಡಬೇಕೆಂದು ಮಂಡಿಸಿದ ಸೂಚನೆ ಯಾವುದು ಅಂತ ಕೇಳಿದರೆ, ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದರೆ ನಿಲುವಳಿ ಸೂಚನೆ. ಆಪ್ಷನ್ 2 ನಿಲುವಳಿ ಸೂಚನೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. ಸಂಸತ್ ಮಾಡಿದ ಕಾನೂನುಗಳಿಗೆ ಒಳಪಟ್ಟು ತಾನು ನೀಡಿದ ತೀರ್ಪನ್ನು ಅಥವಾ ಆದೇಶಗಳನ್ನು ಪುನರಾವಲೋಕನ ಮಾಡುವ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ ಎಂದು ತಿಳಿಸುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ, ನೋಡಿ ಫ್ರೆಂಡ್ಸ್, ಕೊಟ್ಟಿರ್ತಕ್ಕಂಥ ಒಂದು ವಿಧಿಗಳನ್ನ ನೋಡ್ತಾ ಹೋದರೆ 135ನೇ ವಿಧಿ ಏನಿದೆಯೋ ಇದು ಹೇಳುತ್ತೆ ಏನಂತ, ಅಸ್ತಿತ್ವದಲ್ಲಿರ್ತಕ್ಕಂಥ ಕಾನೂನಿನ ಮೇರೆಗೆ ಫೆಡರಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯನ್ನು ಮತ್ತು ಅಧಿಕಾರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಚಲಾಯಿಸ್ತಕ್ಕಂಥ ಒಂದು ಇದು ಅವಕಾಶ ಇರುತ್ತೆ ಅಂತಕ್ಕಂಥ 135 ಹೇಳ್ತಾ. ಇಟ್ ಮೀನ್ಸ್ ಇದು ಫೆಡರಲ್ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಮೇಯ್ನಾಗಿ ಬರ್ತಕ್ಕಂಥದ್ದು ಅಂತ ಹೇಳಬಹುದಾಗಿರುತ್ತೆ. ಇನ್ನು 136ನೇ ವಿಧಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಅಪೀಲು ಸಲ್ಲಿಸಲು ಸರ್ವೋಚ್ಚ ನ್ಯಾಯಾಲಯದಿಂದ ವಿಶೇಷ ಅನುಮತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಅಪೀಲನ್ನು ಸಲ್ಲಿಸೋದಕ್ಕೋಸ್ಕರ ವಿಶೇಷವಾಗಿ ಸರ್ವೋಚ್ಚ ನ್ಯಾಯಾಲಯದಿಂದ ಒಂದು ಅನುಮತಿಯನ್ನು ಪಡ್ಕೊಳ್ತಕ್ಕಂಥ 136ನೇ ವಿಧಿ ಹೇಳುತ್ತೆ. ನೆಕ್ಸ್ಟ್ 138ನೇ ವಿಧಿ ಕೊಟ್ಟಿದ್ದಲ್ವ, ಸೊ ಇದು ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯ ಒಂದು ವಿಸ್ತರಣೆಯನ್ನು ಮಾಡ್ತಕ್ಕಂಥದ್ದು. ವಿಸ್ತರಣೆ, ಸೊ ಇದು ವಿಸ್ತರಣೆಗೆ ಸಂಬಂಧಪಟ್ಟಂಥದ್ದು. 136 ಬಂದು ಒಂದು ಅನುಮತಿಯನ್ನು ಪಡ್ಕೊಳ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 135 ಬಂದು ಚಲಾವಣೆಯನ್ನು ಮಾಡ್ತಕ್ಕಂಥ, ಸರ್ವೋಚ್ಚ ನ್ಯಾಯಾಲಯವು ಚಲಾವಣೆಯನ್ನು ಮಾಡ್ತಕ್ಕಂಥ. ಈ ಥರ ಒಂದು ಫೆಡರಲ್ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಗೆ ಬರ್ತಕ್ಕಂಥ ಅಧಿಕಾರಗಳನ್ನು ಸರ್ವೋಚ್ಚ ನ್ಯಾಯಾಲಯವು ಒಂದು ಚಲಾವಣೆಯನ್ನು ಮಾಡ್ತಕ್ಕಂಥದ್ದು 135ನೇ ವಿಧಿ ಆಗಿರುತ್ತೆ. ಇನ್ನು ಉಳಿದಿರ್ತಕ್ಕಂಥ 137ನೇ ವಿಧಿ ಏನು ಹೇಳುತ್ತೋ ಇದು ಬಂದು ಈ ಒಂದು ಸಂಸತ್ ಮಾಡಿದ ಕಾನೂನುಗಳಿಗೆ ಒಳಪಟ್ಟು ತಾನು ನೀಡಿದ ತೀರ್ಪನ್ನು ಅಥವಾ ಆದೇಶಗಳನ್ನು ಪುನರಾವಲೋಕನ ಮಾಡ್ತಕ್ಕಂಥ ಅಧಿಕಾರವನ್ನು ಸುಪ್ರೀಂ ಕೋರ್ಟ್ ಹೊಂದಿದೆ ಅಂತಕ್ಕಂಥ ಒಂದು ವಿಷಯವನ್ನು ತಿಳಿಸ್ತಕ್ಕಂಥ ಒಂದು ಸಂವಿಧಾನ ಅಂತ ವಿಧಿ ಅಂತ ಹೇಳಿರೋದು 137ನೇ ವಿಧಿ ಆಗಿರುತ್ತೆ. ಸೊ ಹಾಗೆ ಆನ್ಸರ್ ಆಪ್ಷನ್ 4 137ನೇ ವಿಧಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗೆ ಯಾವುದೇ ವ್ಯಕ್ತಿ ಕಾನೂನು ಬಾಹಿರವಾಗಿ ಸಾರ್ವಜನಿಕ ಹುದ್ದೆಯನ್ನು ಅತಿಕ್ರಮಿಸುವುದನ್ನು ತಡೆಗಟ್ಟುವ ರಿಟ್ ಯಾವುದು ಅಂತ ಕೇಳಿದರೆ, ಸೊ ನೋಡಿ, ನಾವು ನೋಡ್ತಾ ಹೋದಂಗೆ ಒಟ್ಟು ಬರ್ತಕ್ಕಂಥದ್ದು 5 ರಿಟ್ಟುಗಳನ್ನು ನಾವು ನೋಡ್ತಾ ಹೋಗ್ತೀವಿ. 5 ರಿಟ್ಟುಗಳು ಯಾವುದಾದ್ರು ಅಂತ ಹೇಳಿದರೆ ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಕೋವರೆಂಟ್, ಪ್ರೊಹಿಬಿಷನ್, ಸರ್ಶ್ಯೂರರಿ. ಒಟ್ಟು 5 ರಿಟ್ಟುಗಳನ್ನು ನಾವು ನೋಡ್ತಕ್ಕಂಥದ್ದು. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನು, ಯಾವುದೇ ವ್ಯಕ್ತಿ ಕಾನೂನು ಬಾಹಿರವಾಗಿ ಸಾರ್ವಜನಿಕ ಹುದ್ದೆಯನ್ನು ಅತಿಕ್ರಮಿಸುವುದನ್ನು ತಡೆಗಟ್ಟುವ, ಇಟ್ ಮೀನ್ಸ್ ಇದು ಹುದ್ದೆಗೆ ಸಂಬಂಧಪಟ್ಟಂಥದ್ದು. ಹೌದಾ? ಸೊ ನೋಡ್ತಾ ಹೋದಾಗೆ ನಾವು ನೋಡಿ, ಹುದ್ದೆ ಅಂತ ಯಾವುದಿದೆ ನೋಡಿ, ಅರ್ಹತೆ ಇಲ್ಲದ ವ್ಯಕ್ತಿ ಕಾನೂನು ಬಾಹಿರವಾಗಿ ಸರ್ಕಾರದ ಹುದ್ದೆಯನ್ನು ಹೊಂದಿದ್ದರೆ ಆ ಹುದ್ದೆಯನ್ನು ತೆರವುಗೊಳಿಸುವಂತೆ ಹೊರಡಿಸುವ ಆದೇಶವನ್ನು ನಾವು ಕೋವಾರೆಂಟ್ ಅಂತ ಹೇಳ್ತೀವಿ. ಇನ್ನು ಹೇಬಿಯಸ್ ಕಾರ್ಪಸ್ ಅಂತ ಹೇಳಿದರೆ ಬಂಧಿತ ವ್ಯಕ್ತಿಯನ್ನು ಬಂಧಿಸಿದ 24 ಗಂಟೆಯೊಳಗೆ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಕ್ಕಂಥದ್ದು ಬಂದು ಹೇಬಿಯಸ್ ಕಾರ್ಪಸ್ ಆಗಿರುತ್ತೆ. ಮ್ಯಾಂಡಮಸ್ ಅಂತ ಹೇಳಿದ್ರೆ ಸರ್ಕಾರಿ ಅಧಿಕಾರಿಯು ತನ್ನ ಕರ್ತವ್ಯವನ್ನು ಮಾಡಲು ನಿರಾಕರಿಸಿದಾಗ ಕರ್ತವ್ಯ ನಿರ್ವಹಿಸುವಂತೆ ಹೊರಡಿಸ್ತಕ್ಕಂಥ ಒಂದು ಆದೇಶ ಬಂದು ಮ್ಯಾಂಡಮಸ್ ಆಗಿರುತ್ತೆ. ಆ್ಯಂಡ್ ಪ್ರೊಹಿಬಿಷನ್ ಅಂತ ಹೇಳಿದ್ರೆ ಕೆಲ ನ್ಯಾಯಾಲಯಗಳು ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಮೊಕದ್ದಮೆಯನ್ನು ವಿಚಾರಣೆ ಮಾಡಬಾರದು ಮತ್ತು ತೀರ್ಪನ್ನು ನೀಡಬಾರದೆಂದು
ಸೊ ನಿಷೇಧಾಜ್ಞೆ ಅಂತ ಹೇಳಿದ್ರೆ ಪ್ರೊಹೈಬಿಷನ್ ಆಗಿರುತ್ತೆ. ಶರ್ಷಿಯೋರರಿ ಬಂದು ಕೆಳ ನ್ಯಾಯಾಲಯದಲ್ಲಿ ಪ್ರಕರಣಗಳನ್ನು ಮೇಲಿನ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಹೊರಡಿಸ್ತಕ್ಕಂಥ ಒಂದು ಆಜ್ಞೆ ಬಂದು ಶರ್ಷಿಯೋರರಿ ಆಗಿರುತ್ತೆ. ಸೊ ಇವಾಗ ಕೊಟ್ಟಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಅಂತ ಹೇಳಿದ್ರೆ ಅದು ಕೋವಾರೆಂಟ್ ಆಪ್ಷನ್ ಇಸ್ ಟು ಕೋವಾರೆಂಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಮುಂದೆ ನೋಡ್ತಾ ಹೋದರೆ ಈ ಕೆಳಗಿನಲ್ಲಿ ಯಾವುದು ಗಾಂಧಿ ತತ್ವವಾಗಿದೆ ಅಂತ ಕೇಳಿದರೆ ಸಮಾನ ಕೆಲಸಕ್ಕೆ. ಆ್ಯಕ್ಚುಲಿ ಗಾಂಧಿ ತತ್ವ ಅಂತ ಹೇಳಿದಾಗಲೇ ಸ್ವ ಉದ್ಯೋಗ ಮೇಯ್ನಾಗಿ ಬರ್ತಕ್ಕಂಥ ಗಾಂಧೀಜಿಯವರು ಯಾವಾಗಲೂ ಹೇಳ್ತಿರ್ತಾರೆ ಸ್ವ ಉದ್ಯೋಗಕ್ಕೆ ಒಂದು ಒತ್ತನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಆಪ್ಷನ್ನ ಕೊಟ್ಟಿಲ್ಲ. ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ದುರ್ಬಲ ವರ್ಗದವರ ಆರ್ಥಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ ಗಮನ ಹರಿಸ್ತಕ್ಕಂಥದ್ದು ಈ ಒಂದು ಗಾಂಧಿ ತತ್ವದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಯಾವುದೇ ಸಂದರ್ಭದಲ್ಲಿ ರಾಷ್ಟ್ರಪತಿಯವರು ಸುಗ್ರೀವಾಜ್ಞೆಯನ್ನು ಯಾವುದೇ ಸಂದರ್ಭದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಹೊರಡಿಸಬಹುದು ಅಂದರೆ ಇಟ್ ಮೀನ್ಸ್ ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಹೊರಡಿಸಬಹುದು, ಅಥವಾ ಸನ್ನಿವೇಶಕ್ಕೆ ಅನುಗುಣವಾಗಿ ಹೊರಡಿಸಬಹುದು, ಅಥವಾ ಸರ್ವೋಚ್ಚ ನ್ಯಾಯಾಲಯದ ಸಲಹೆ ನೀಡಿದಾಗ ಹೊರಡಿಸಬಹುದು, ಅಥವಾ ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿಲ್ಲದಿದ್ದಾಗ ಹೊರಡಿಸ್ತಕ್ಕಂಥದ್ದು. ಈ ಒಂದು ಸುಗ್ರೀವಾಜ್ಞೆಯನ್ನು ಯಾವಾಗ ರಾಷ್ಟ್ರಪತಿಯವರು ಹೊರಡಿಸ್ತಕ್ಕಂಥದ್ದು ಅಂತ ಹೇಳಿದರೆ ಇದರ ಒಂದು ಹೇಳುತ್ತೆ 123ನೇ ವಿಧಿ ಹೇಳುತ್ತೆ. 123ನೇ ವಿಧಿ ಹೇಳ್ತಕ್ಕಂಥದ್ದು ರಾಷ್ಟ್ರಪತಿಯವರು ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಹೊರಡಿಸ್ತಕ್ಕಂಥ ಒಂದು ಆಜ್ಞೆ ಸುಗ್ರೀವಾಜ್ಞೆ ಆಗಿರುತ್ತೆ. ಆಪ್ಷನ್ 4 ಏನು ಕೊಟ್ಟಿದ್ದಾರೋ ಸೊ 123ನೇ ವಿಧಿಯ ಅನ್ವಯ ಬರ್ತಕ್ಕಂಥದ್ದು ರಾಷ್ಟ್ರಪತಿಯವರು ಸಂಸತ್ತಿನ ಎರಡೂ ಸದನಗಳು ಅಧಿವೇಶನದಲ್ಲಿ ಇಲ್ಲದೇ ಇದ್ದಾಗ ಹೊರಡಿಸ್ತಕ್ಕಂಥ ಒಂದು ಆಜ್ಞೆಯದು ಸುಗ್ರೀವಾಜ್ಞೆ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು 165ನೇ ವಿಧಿಯ ಅನ್ವಯ ರಾಜ್ಯಗಳ ಅಡ್ವೊಕೇಟ್ ಜನರಲ್ ನೇಮಕ ಮಾಡುವವರು ಯಾರು ಅಂತ ಕೇಳಿದರೆ ಸೊ ನೋಡ್ತಾ ಹೋದರೆ ಇಲ್ಲಿ ರಾಜ್ಯಗಳ ಅಡ್ವೊಕೇಟ್ ಜನರಲ್ ಆಗಿರ್ಬೋದು ಅಥವಾ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿರ್ಬೋದು ಅವರನ್ನು ಆಯ್ಕೆ ಮಾಡ್ತಕ್ಕಂಥ ಒಂದು ಅವಕಾಶ ಇರ್ತಕ್ಕಂಥದ್ದು ಇಲ್ಲಿ ರಾಜ್ಯಪಾಲರಿಗಾಗುತ್ತೆ. ಇಟ್ ಮೀನ್ಸ್ ಇದು ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ಜನರಲ್ಲು ಮತ್ತು ಈ ಒಂದು ಏನು ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಸೊ ಅವ್ರನ್ನ ಆಯ್ಕೆ ಮಾಡ್ತಕ್ಕಂಥ ರಾಜ್ಯಪಾಲರಾಗಿರ್ತಾರೆ. ಅದೇ ರೀತಿ ಈ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟದೇ ದೇಶಕ್ಕೆ ಸಂಬಂಧಪಟ್ಟಂತೆ ಇಟ್ ಮೀನ್ಸ್ ಅಟಾರ್ನಿ ಜನರಲ್ ಆಗಿರ್ಬೋದು ಅಥವಾ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಆಗಿರ್ಬೋದು ಆ್ಯಂಡ್ ರಾಜ್ಯಗಳ ರಾಜ್ಯಪಾಲರುಗಳನ್ನ ಆಗಿರ್ಬೋದು ಅಥವಾ UPSC ಅಂತ ಏನು ಹೇಳ್ತೀವೋ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷನ ಆಯ್ಕೆ ಮಾಡ್ತಕ್ಕಂಥದ್ದೆಲ್ಲ ಈ ಒಂದು ರಾಷ್ಟ್ರಪತಿಯವರಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಸೊ ಅರ್ಥ ಮಾಡ್ಕೊಳ್ತಾ ಹೋಗಿ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅಡ್ವೊಕೇಟ್ ಜನರಲ್ಲು ರಾಜ್ಯಪಾಲರು ಆ್ಯಂಡ್ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ರಾಷ್ಟ್ರಪತಿಯವರು ಆಯ್ಕೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪುರಾತನ ವರ್ಣಚಿತ್ರಗಳನ್ನು ಪರೀಕ್ಷಿಸಲು ಮತ್ತು ಅವುಗಳನ್ನು ನಕಲು ಮಾಡಿದ್ದಲ್ಲಿ ಪತ್ತೆ ಮಾಡಲು ಉಪಯೋಗಿಸುವ ವಿಕಿರಣ ಯಾವುದು ಅಂತ ಕೇಳಿದರೆ ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 ಹವಕೆಂಪು ಕಿರಣ ಆಗಿರುತ್ತೆ. ಸೊ ನೋಡಿ ಹವಕೆಂಪು ವಿಕಿರಣಗಳಂತ ಹೇಳ್ತಾ ಹೋದಾಗೆ ಅದನ್ನು 1800ರಲ್ಲಿ ಹರ್ಷಲ್ ಎಂಬ ವಿಜ್ಞಾನಿ ಪತ್ತೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇದರ ಅನ್ವಯಗಳು ಅಥವಾ ಅಪ್ಲೈನ್ಸಸ್ ಎಲ್ಲಿ ನಾವು ನೋಡ್ತಾ ಹೋಗ್ತೀವಿ ಅಂದರೆ ಒಂದು ಸಂಯುಕ್ತ ವಸ್ತುವಿನ ಹವಕೆಂಪು ರೋಹಿತದ ಅಧ್ಯಯನದಿಂದ ವಸ್ತುವನ್ನು ಗುರುತಿಸುವುದು ಮಾತ್ರವಲ್ಲ ಅದರ ಅಣುರಚನೆಯನ್ನು ನಿರ್ಧರಿಸ್ತಕ್ಕಂಥ ಒಂದು ಕೆಲಸದಲ್ಲೂ ಸಹ ಹವಕೆಂಪು ವಿಕಿರಣವನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ದೂರವ್ಯಾಪ್ತಿ ಬಿಂಬಗ್ರಹಣಕ್ಕೆ ಇವು ಬಹಳ ಯುಕ್ತ ಅಥವಾ ಉಪಯೋಗ ಅಂತ ಹೇಳ್ಬಹುದಾಗಿರುತ್ತೆ. ಮತ್ತು ಹವಕೆಂಪು ಬಿಂಬಗ್ರಹಣವನ್ನು ಶತ್ರು ಶಿಬಿರಗಳ ಪತ್ತೆ ಮಾಡಲು ವೆರಿ ಇಂಪಾರ್ಟೆಂಟು ಶತ್ರು ಶಿಬಿರ ಮತ್ತು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಪುರಾತನ ವರ್ಣಚಿತ್ರಗಳನ್ನು ಪರೀಕ್ಷಿಸಲು ಮತ್ತು ಅವುಗಳನ್ನು ನಕಲು ಮಾಡೋದಕ್ಕೋಸ್ಕರ ಪತ್ತೆ ಮಾಡೋದು ಈ ಒಂದು ಹವಕೆಂಪು ವಿಕಿರಣವನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು 2ನೇ ವಿಶ್ವಯುದ್ಧದ ಸಮಯದಲ್ಲಿ ಹವಕೆಂಪು ಶೋಧನಾ ದೀಪ ಮತ್ತು ದೂರದರ್ಶನಗಳನ್ನು ಅಭಿವೃದ್ಧಿಗೊಳಿಸಲಾಯಿತು ಅಂತ ಹೇಳ್ತಾರೆ. ಮತ್ತು ಮೇಲ್ಮೈ ಊತ ಮೂಳೆಗಳ ಸ್ಥಾನಪಲ್ಲಟ ಮತ್ತು ಉಳುಕಿನ ಚಿಕಿತ್ಸೆಗಾಗಿ ಈ ಒಂದು ಕಿರಣಗಳನ್ನು ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ. ಮತ್ತು ದೂರದರ್ಶನ ರಿಮೋಟ್ನಲ್ಲಿ ಬಳಸ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ದೂರದರ್ಶನ ರಿಮೋಟ್ನಲ್ಲಿ ವರ್ಕ್ ಮಾಡ್ತಕ್ಕಂಥ ಒಂದು ವಿಕಿರಣ ಯಾವುದು ಅಂತ ಹೇಳಿದ್ರೆ ಹವಕೆಂಪು ವಿಕಿರಣ ಆಗಿರುತ್ತೆ. ಮತ್ತು ಸೂರ್ಯನಿಂದ ಬರುವ ಹವಕೆಂಪು ವಿಕಿರಣಗಳನ್ನು ಸೌರಶಕ್ತಿ ಸಾಧನಗಳು ಸಹ ಬಳಸ್ಕೊಳ್ತಕ್ಕಂಥ ಒಂದು ಅವಕಾಶ ಇದೆ. ಸೊ ಇಷ್ಟೆಲ್ಲ ಬಂದು ಒಂದು ಹವಕೆಂಪು ವಿಕಿರಣ ಇನ್ಫ್ರಾರೆಡ್ ರೇಸ್ ಅಂತ ಹೇಳ್ತೀವಿ. ಸೊ 1800ರಲ್ಲಿ ಹರ್ಷಲ್ ಅಂತಕ್ಕಂಥವ್ರು ಇದನ್ನು ಪತ್ತೆ ಹಚ್ಚತಕ್ಕಂಥ ಒಂದು ವಿಜ್ಞಾನಿ ಆಗಿರ್ತಾರೆ. ನೆಕ್ಸ್ಟು ಒಂದು ವಾಹನಕ್ಕೆ ಹೊಂದಿಕೊಂಡಿರುವ ಹಾಗೂ ಬದಲಾಗುತ್ತಿರುವ ಕಾಂತಕ್ಷೇತ್ರವು ವಾಹಕದಲ್ಲಿ ವಿದ್ಯುತ್ ಚಾಲಕ ಬಲವನ್ನು ಪ್ರೇರಣೆ ಮಾಡುತ್ತೆ ಎಂದು ತಿಳಿಸುವ ನಿಯಮ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಆನ್ಸರ್ ಡೈರೆಕ್ಟ್ ಅಂತ ಹೇಳಿದರೆ ಆಪ್ಷನ್ 1 ಫ್ಯಾರಡೆ ವಿದ್ಯುತ್ಕಾಂತೀಯ ಪ್ರೇರಣೆಯ ಮೊದಲನೇ ನಿಯಮ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ದಾಟುವಾಗ ತನ್ನ ಪ್ರಸರಣ ದಿಕ್ಕನ್ನು ಬದಲಿಸುತ್ತದೆ. ಈ ವಿದ್ಯುನ್ಮಾನವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ನೋಡಿ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಬೆಳಕಿನ ಚದುರುವಿಕೆ ಅಂತ ಹೇಳಿದ್ರೇನು, ಬೆಳಕಿನ ಪ್ರತಿಫಲನ ಅಂದ್ರೇನು, ಅಥವಾ ಬೆಳಕಿನ ವಕ್ರೀಭವನ ಅಂದ್ರೇನು, ಬೆಳಕಿನ ಆಂತರಿಕ ಪ್ರತಿಫಲನ ಇವೆಲ್ಲ ಗೊತ್ತಿರಬೇಕಾಗಿರುತ್ತೆ. ಹೌದಾ, ಇಲ್ಲಿ
ಬೆಳಕಿನ ಚದುರಿಕೆ ಮೇನ್ ಅಪ್ಲಯನ್ಸಸ್ ಅಂತ ಹೇಳಿದರೆ ಈ ಒಂದು ಸಮುದ್ರದ ನೀರು ಮತ್ತು ಆಕಾಶ ನೀಲಿಯಾಗಿ ಕಾಣಿಸ್ತಕ್ಕಂಥ ಮೇನ್ ಕಾರಣ ಅದು ಬೆಳಕಿನ ಚದುರುವಿಕೆ ಆಗಿರುತ್ತೆ ಅಂತ ಹೇಳ್ತೀವಿ. ಇನ್ನು ಬೆಳಕಿನ ವಕ್ರೀಭವನ ಅಂತ ಹೇಳಿದಾಗ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ದಾಟುವಾಗ ತನ್ನ ಪ್ರಸರಣ ದಿಕ್ಕನ್ನು ಬದಲಾಯಿಸುತ್ತದೆ ಅಂತ ಹೇಳ್ತೀವಿ. ಸೊ ಇದು ಮೇನು ಅಂತ ಹೇಳಿದ್ರೆ ನೀರಿನಲ್ಲಿ ನಾಣ್ಯವನ್ನು ಬಿಟ್ಟಾಗ ಅದೇನಾಗುತ್ತೆ ಹತ್ರ ಇದ್ದಂಗೆ ಕಾಣಿಸುತ್ತೆ, ಮತ್ತು ಕಡ್ಡಿಯನ್ನು ಹಾಕಿದಾಗ ಅದು ಅಷ್ಟೇ ಸೊ ಒಂಥರ ಭಾಗದಂಗೆ ಕಾಣಿಸುತ್ತೆ. ಇದೆಲ್ಲ ನಮಗೆ ಕಂಡು ಬರ್ತಕ್ಕಂಥ ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಪಟ್ಟಂತೆ ಇದು ಆನ್ಸರ್ ಅಂತ ಹೇಳ್ಬಹುದಾಗುತ್ತೆ. ಇನ್ನು ಬೆಳಕಿನ ಪ್ರತಿಫಲನ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಅದು ಹಿಂದಕ್ಕೆ ವಾಪಸ್ ಬರ್ತಕ್ಕಂಥ ನಾವು ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಕನ್ನಡಿ ಆಗಿರ್ಬೋದು ಅಥವಾ ರಾಡರು, ಸೋನಾರ್ ಆಗಿರ್ಬೋದು. ಸೊ ಇದೆಲ್ಲ ಏನು ಬೆಳಕು ಬೀಳುತ್ತೋ ಅದು ವಾಪಸ್ಸು ನಮಗೆ ರಿಫ್ಲೆಕ್ಟ್ ಆಗ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಬೆಳಕಿನ ಆಂತರಿಕ ಪ್ರತಿಫಲನ ಅಂತ ಹೇಳಿದಾಗ ಅದು ಮೇಯ್ನಾಗಿ ಅಲ್ಲಿ ಮರೀಚಿಕೆ ಕಂಡು ಬರೋದು, ಬಿಸಿಲು ಕುದುರೆ ಅಂತ ಹೇಳ್ತೀವಿ. ಸೊ ಇದೆಲ್ಲ ಕಂಡು ಬರ್ತಕ್ಕಂಥದ್ದು ಈ ಒಂದು ಬೆಳಕಿನ ಆಂತರಿಕ ಪ್ರತಿಫಲನದಲ್ಲಿ. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ 2 ಬೆಳಕಿನ ವಕ್ರೀಭವನ ಆಗಿರುತ್ತೆ. ನೆಕ್ಸ್ಟ್ ಬಂದು ಈ ಕೆಳಗಿನಲ್ಲಿ ಲೋಹಾಂಶವಿಲ್ಲದ ಕ್ಷಾರ ಯಾವುದು ಅಂತ ಕೇಳಿದರೆ ಲೋಹಾಂಶವಿಲ್ಲದ ಕ್ಷಾರ ಯಾವುದು? ಸೊ ಫಸ್ಟ್ಗೆ ನಾವು ಲೋಹಾಂಶ ಇರ್ತಕ್ಕಂಥದ್ದು ಯಾವುದು ಅಂತ ನೋಡ್ತಾ ಹೋದರೆ ನಮಗೆ ಸೋಡಿಯಂ ಬರುತ್ತೆ, ಅದಾದ ನಂತರ ಲಿಥಿಯಂ ಆಗಿರ್ಬೋದು, ಪೊಟ್ಯಾಷಿಯಮ್ ಕೆ ಅಂತ ಹೇಳ್ತೀವಿ, ಪೊಟ್ಯಾಷಿಯಮ್ ಆಗಿರ್ಬೋದು, ಮತ್ತು ಕ್ಯಾಲ್ಶಿಯಂ ಬರ್ತಕ್ಕಂಥದ್ದಾಗಿರುತ್ತೆ, ಮತ್ತು ಈ ರುಬಿಡಿಯಮ್ ಅಂತ ಗೊತ್ತಿರಬಹುದು, ರುಬಿಡಿಯಮ್ ಬರುತ್ತೆ, ಅದಾದ ನಂತರ ಸೀಸಿಯಂ ಬರುತ್ತೆ. ಅದನ್ನು ಇಷ್ಟೆಲ್ಲ ಇದರಲ್ಲಿ ಬರ್ತಕ್ಕಂಥ ಹೈಡ್ರಾಕ್ಸೈಡ್ ಮತ್ತು ಕಾರ್ಬೋನೇಟ್ಗಳು. ಸೊ ಹೈಡ್ರಾಕ್ಸೈಡ್ ಜೊತೆಗೆ ಕಾರ್ಬೋನೇಟ್ಗಳು ಏನಿದೆಯೋ, ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಕಾರ್ಬೋನೇಟ್ ಆಗಿರ್ಬೋದು, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಕಾರ್ಬೋನೇಟ್ ಆಗಿರ್ಬೋದು, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಥವಾ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರ್ಬೋದು, ಇದೆಲ್ಲ ಬಂದು ಲೋಹಾಂಶ ಇರ್ತಕ್ಕಂಥ ಕ್ಷಾರ ಆಗಿರುತ್ತೆ. ಆದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಏನಿದೆಯೋ ಇದು ಬಂದು ಲೋಹಾಂಶವಿಲ್ಲದಂಥ ಒಂದು ಕ್ಷಾರ ಆಗಿರುತ್ತೆ, ಅಮೋನಿಯಂ ಹೈಡ್ರಾಕ್ಸೈಡ್. ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ 4 ಅಮೋನಿಯಂ ಹೈಡ್ರಾಕ್ಸೈಡ್ ಆಗುತ್ತೆ. ಇನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಏನಿದೆಯೋ ಇದು ನಿಮ್ಗೆ ಗೊತ್ತಿರ್ಬೋದು, ಕಾಸ್ಟಿಕ್ ಸೋಡಾ ಅಂತ ಕರಿತೀವಿ. ಕಾಸ್ಟಿಕ್ ಸೋಡಾ ಸೋಡಿಯಂ ಹೈಡ್ರಾಕ್ಸೈಡನ್ನು ಇದನ್ನು NaOH ನಾವು ರೆಕಗ್ನೈಸ್ ಮಾಡ್ತೀವಿ, NaOH. ಇದು ಒಂದು ರಾಸಾಯನಿಕ ಸಂಕೇತ ಆಗಿರುತ್ತೆ. ಅದಾದ ನಂತರ ಇದನ್ನು ನಾವು ಬಟ್ಟೆ ಸಾಬೂನು ಆಗಿರ್ಬೋದು, ಕಾಗದ ತಯಾರಿಕೆ ಆಗಿರ್ಬೋದು, ಸೊ ರಾಸಾಯನಿಕ ಕೈಗಾರಿಕೆಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಸೊ ಅಲ್ಯೂಮಿನಿಯಂ ಉತ್ಪಾದನೆಯಲ್ಲಿ ಬಳಸ್ತಕ್ಕಂಥದ್ದು, ಇದೆಲ್ಲ ಸೋಡಿಯಂ ಹೈಡ್ರಾಕ್ಸೈಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಬಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಏನಿದೆಯೋ ಇದನ್ನು ಸುಣ್ಣದ ತಿಳಿ ನೀರು ಅಂತ ಗೊತ್ತಿರ್ಬೋದು ನಿಮಗೆ, ಸುಣ್ಣದ ನೀರು. ಸೊ ಅದನ್ನು ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತೀವಿ, ಸುಣ್ಣದ ತಿಳಿ ನೀರು. ಸೊ ಇದರ ಒಂದು ಇದಂತ ಹೇಳಿದರೆ CaOH ಕ್ಯಾಲ್ಶಿಯಂ ಹೈಡ್ರಾಕ್ಸೈಡು. ಅದಾದ ನಂತರ ಬಂದು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಏನಿದೆ ಇದು ಬಂದು KOH ಅಂತ ಹೇಳ್ತೀವಿ, ಪೊಟ್ಯಾಷಿಯಂ KOH. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕಾಸ್ಟಿಕ್ ಪೊಟ್ಯಾಷ್ ಅಂತ ಹೇಳ್ತೀವಿ. ಇದನ್ನು ವಾಷಿಂಗ್ ಜೆಲ್ ಆಗಿರ್ಬೋದು ಮತ್ತು ಜೈವಿಕ ಡೀಸೆಲ್ ತಯಾರಿಕೆಯಲ್ಲಿ ಯೂಸ್ ಮಾಡ್ತೀವಿ. ಮತ್ತು ಈ ಒಂದು ಇಂಗಾಲ ಡೈಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳ ಹೀರಿಕೊಳ್ಳಲು ಬಳಸ್ತಕ್ಕಂಥ ಒಂದು ಅವಕಾಶ ಸಹ ಇದರಲ್ಲಿ ಇರುತ್ತೆ. ಸೊ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಆಯಿತು. ಅದಾದ ನಂತರ ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳ್ತಾ ಹೋದಾಗೆ NH4OH. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದರೆ ಅಮೋನಿಯಂ ಹೈಡ್ರಾಕ್ಸೈಡ್ ಬಂದು ಕಿಟಕಿ ಇಟ್ ಮೀನ್ಸ್ ಗೃಹೋಪಯೋಗಿ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಅಮೋನಿಯಂ ಹೈಡ್ರಾಕ್ಸೈಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಜೀವಿಗಳ ವರ್ಗೀಕರಣದ ಆಧುನಿಕ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ನೋಡ್ತಾ ಹೋದರೆ ಇದು ಬಂದು ಆನ್ಸರ್ ಆಪ್ಷನ್ 4 ಕರೋಲಸ್ ಲಿನೇಯಸ್ ಆಗಿರ್ತಾರೆ. ಮುಂದಿನ ಪ್ರಶ್ನೆ 64ನೇದು ಈ ಕೆಳಗಿನಲ್ಲಿ ಅಕಶೇರುಕಗಳು ಯಾವುವು ಅಂತ ಕೇಳಿದರೆ, ಸೊ ಅಕಶೇರುಕ ಅಂತಂದರೆ ಏನು? ಫಸ್ಟ್ ಆಫ್ ಆಲ್ ಬೆನ್ನು ಮೂಳೆಯನ್ನು ಹೊಂದಿಲ್ಲದೇ ಇರತಕ್ಕಂಥ ಒಂದು ಪ್ರಾಣಿಗಳನ್ನ ನಾವು ಅಕಶೇರುಕಗಳು ಅಂತ ಕರಿತೀವಿ. ಕಶೇರುಕ ಅಂತ ಹೇಳಿದಾಗ ಬೆನ್ನು ಮೂಳೆಯನ್ನು ಹೊಂದಿರತಕ್ಕಂಥದ್ದು ನಾವು ಕಶೇರುಕ ಪ್ರಾಣಿಗಳು ಅಂತ ಹೇಳ್ತೀವಿ. ಇಲ್ಲಿ ಕೇಳಿರ್ತಕ್ಕಂಥ ಅಕಶೇರುಕ ಯಾವುದು ಅಂತ ಕೇಳಿ ನೋಡಿ, ಮೀನುಗಳಿಗೆ ಬೆನ್ನು ಮೂಳೆ ಇರುತ್ತೆ, ಹೌದರ ಒಂದು ಇದೇ ಇರುತ್ತೆ, ನೀವು ನೋಡಿರಬಹುದು. ಸೊ ಹಾಗೆ ಮೀನುಗಳು ಬರೋದಿಲ್ಲ. ಇನ್ನು ಸರೀಸೃಪಗಳಿಗೂ ಸಹ ಅಷ್ಟೇ ಬೆನ್ನು ಮೂಳೆ ಇರ್ತಕ್ಕಂಥದ್ದಾಗಿರುತ್ತೆ, ಪಕ್ಷಿಗಳಿಗೂ ಸಹ ಬೆನ್ನು ಮೂಳೆ ಇರುತ್ತೆ. ಸೊ ಹಾಗೆ ಈ ಮೂರಲ್ಲಿ ಆರಾಮಾಗಿ ನಾವು ಐಡೆಂಟಿಫಿಕೇಷನ್ ಮಾಡಬಹುದು. ಮೀನುಗಳು ಬರೋದಿಲ್ಲ, ಸರೀಸೃಪಗಳು ಬರಲ್ಲ, ಪಕ್ಷಿಗಳು ಬರೋದಿಲ್ಲ. ಇನ್ನು ಚಪ್ಪಟೆ ಹುಳುಗಳು ಮತ್ತು ವಲಯವಂತಗಳು ಏನಿದೆಯೋ ಇದು ಬರ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ 2 ಅಕಶೇರುಕ ಪ್ರಾಣಿಗಳಿಗೆ ಉದಾಹರಣೆ ಆಗುತ್ತೆ, ಚಪ್ಪಟೆ ಹುಳುಗಳು ಮತ್ತು ವಲಯವಂತಗಳು. ಇನ್ನು ಚಪ್ಪಟೆ ಹುಳುವಿಗೆ ಒಂದು ಎಕ್ಸಾಂಪಲ್ ಅಂತ ನೋಡ್ತಾ ಹೋದರೆ ನಿಮ್ಗೆ ಗೊತ್ತಿರ್ಬೋದು, ಲಾಡಿ ಹುಳ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ಚಪ್ಪಟೆ ಹುಳುಗೆ ಸೇರಿಸ್ಬೋದು. ಇನ್ನು ವಲಯವಂತಗಳು ಅಂತಕ್ಕಂಥದ್ದು ಏನಿದೆಯೋ, ಸೊ ವಲಯವಂತಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಎಕ್ಸಾಂಪಲ್ ಅಂತ ನೋಡ್ತಾ ಹೋದರೆ ಎರೆಹುಳ ಗೊತ್ತಿರ್ಬೋದಲ್ವ. ಸೊ ಎರೆಹುಳು ಅದು ಬಂದು ಈ ಒಂದು ವಲಯವಂತಗಳಿಗೆ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋದರೆ ಎಲೆಗಳಲ್ಲಿ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ತಯಾರಾದ ಆಹಾರವನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಮಾಡುವ ಅಂಗ ಯಾವುದು ಅಂತ ಕೇಳಿದರೆ, ಸೊ xylem ಬಂದು ವಾಟರನ್ನು ಸಪ್ಲೈ ಮಾಡ್ತಕ್ಕಂಥದ್ದು ಅಂತ ಹೇಳ್ಬೋದು, ಹಾಗಾಗಿ ಇದು ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥ ಫ್ಲೋಯಮ್ ಏನಿದೋ ಇದು ಬಂದು ಆಹಾರವನ್ನು ಎಲ್ಲ ಇದು ಭಾಗಗಳಿಗೂ ಸಹ ತೊಗೊಂಡೋಗ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಫ್ಲೋಯಮ್ ಆಗಿರುತ್ತೆ. xylem ಬಂದು ನೀರನ್ನು ಕೊಂಡೊಯ್ಯುತ್ತೆ, ಫ್ಲೋಯಮ್ ಬಂದು ಆಹಾರವನ್ನು ಸಾಗಾಣಿಕೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ.
ಆ್ಯಂಡ್ ನೆಕ್ಸ್ಟ್ ಬಂದು ಹೃದಯದ ಬಲಹೃತ್ಕುಕ್ಷಿಯಿಂದ ಆಮ್ಲಜನಕ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುವ ರಕ್ತನಾಳ ಯಾವುದು ಅಂತ ಕೇಳಿದರೆ ನೋಡಿ, ಹೃದಯದ ಬಲಹೃತ್ಕುಕ್ಷಿಯಿಂದ ಆಮ್ಲಜನಕ ರಹಿತ ರಕ್ತವನ್ನು ಶ್ವಾಸಕೋಶಗಳಿಗೆ ತೆಗೆದುಕೊಂಡು ಹೋಗುವಂಥ ಒಂದು ರಕ್ತನಾಳ ಯಾವುದು ಅಂತ ಹೇಳಿದ್ರೆ ಅದು ಪುಷ್ಪಸಕ ಅಪಧಮನಿ, ಆಪ್ಷನ್ 1 ಆಗಿರುತ್ತೆ. ಸೊ ಅದೇನು ಮಾಡುತ್ತೆ, ಹೃದಯದಿಂದ ಹೊರಗಡೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸೊ ಅದನ್ನು ಇಂಗ್ಲೀಷಲ್ಲಿ ನಾವು ಪಲ್ಮನರಿ ಆರ್ಟರಿ ಅಂತಲೂ ಸಹ ಕರಿತೀವಿ. ಅದು ಇನ್ನೂ ಹೇಳಬೇಕಂತ ಅಂದರೆ ಹೃದಯಕ್ಕೆ ಒಳಗಡೆಗೆ ರಕ್ತ ತರ್ತಕ್ಕಂಥದ್ದು ಅಭಿಧಮನಿಗಳಾಗಿರ್ತವೆ. ಹೃದಯದಿಂದ ಹೊರಗಡೆ ತೊಗೊಂಡು ಹೋಗ್ತಕ್ಕಂಥ ರಕ್ತನ ಅಪಧಮನಿಗಳು ಮಾಡ್ತಕ್ಕಂಥ ಒಂದು ಕೆಲಸ. ಇಟ್ ಮೀನ್ಸ್ ಬ್ಲಡ್ಡನ್ನು ಒಳಗಡೆ ಕರ್ಕೊಬರ್ತಕ್ಕಂಥದ್ದು, ಇನ್ನು ಹೃದಯದ ಒಳಗಡೆ ತರ್ತಕ್ಕಂಥದ್ದು ಅಭಿಧಮನಿಗಳು, ಹೃದಯದಿಂದ ಹೊರಗಡೆ ಕಳಿಸ್ತಕ್ಕಂಥದ್ದು ಅಪಧಮನಿಗಳಾಗಿರ್ತವೆ. ನಾನು ನೆಕ್ಸ್ಟ್ ನೋಡ್ತಾ ಹೋದರೆ ಸೂಚನೆ ಎಂಬಲ್ಲಿ ಯಾವ ಚಿಹ್ನೆಗಳನ್ನು ಭರ್ತಿ ಮಾಡಿದಾಗ ಸೂತ್ರವು ಸರಿ ಹೊಂದುವುದು ಆ ಗುಂಪನ್ನು ಆಯ್ಕೆ ಮಾಡಿದೆ ಅಂತ ಕೊಟ್ಟಿದ್ದಾರೆ. ಸೊ ನೇರವಾಗಿ ನೋಡ್ತಾ ಹೋದರೆ ಫಸ್ಟ್ ನಾವು ಇಲ್ಲಿ ಬಾಡ್ಮಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಬಾಡ್ಮಸ್ ಅಂತ ಹೇಳಿದಾಗ ನೋಡಿ, ಫಸ್ಟ್ ಇಂಟು ಹಾಕೊಳ್ಳಿ, 4 24 ಆಯಿತು, 24 ಈಕ್ವಲ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಮೈನಸ್ ತೊಗೊಂಡಾಗ -15 9 ಆಯಿತು. ಸೊ -15ರಲ್ಲಿ 9 ಹೋದರೆ ಎಷ್ಟಾಗುತ್ತೆ, -6 ಆಗುತ್ತೆ. ಸೊ ಇದು ಮ್ಯಾಚ್ ಆಗೋದಿಲ್ಲ. ಆ್ಯಂಡ್ ಅದಾದ ನಂತರ ಇದನ್ನು ತೊಗೊಂಡಾಗ ನೋಡಿ, 4 24 ಆಗುತ್ತೆ. ಆ್ಯಂಡ್ ಮೈನಸ್ ಇದೆ, -9 ಈಕ್ವಲ್ಸ್ 15 ಅಂತ ಕೊಟ್ಟಿದ್ದಾರೆ. ಸೊ ಇದು ಆಗುತ್ತಲ್ವ. ಸೊ 24ರಲ್ಲಿ 9 ಹೋದರೆ 15. ಸೊ ಇದು ಕರೆಕ್ಟಾಗಿ ಮ್ಯಾಚ್ ಆಗ್ತಕ್ಕಂಥ. ನೀವು ಬೇಕಂತ ಇನ್ನು 2 ಉಳಿದಿದೆಯಲ್ಲ, ಸೊ ಅದನ್ನು ನೀವು ಮ್ಯಾಚ್ ಮಾಡಿ. ಆದರೆ ಫಸ್ಟ್ ನೀವು ಮಲ್ಟಿಪ್ಲಿಕೇಶನ್ನೇ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು ಕಾಯು ಭೂಮಿಯ ಗುರುತ್ವ ಕೇಂದ್ರದಿಂದ ತಪ್ಪಿಸಿಕೊಂಡು ಹೋಗುವಂತಾಗಲು ಅದಕ್ಕೆ ನೀಡಬೇಕಾದ ಕನಿಷ್ಠ ಆರಂಭಿಕ ವೇಗಕ್ಕೆ ವಿಮೋಚನಾ ವೇಗ ಅಂತ ಕರಿತೀವಿ. ಹಾಗಾದರೆ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತ ಕೇಳಿದರೆ ಇದು ಬಂದು 11.2 km/s ಆಗಿರುತ್ತೆ. 11.2 km/s. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನ ಧಾತುಗಳನ್ನು ಮತ್ತು ಅವುಗಳ ಸಂಕೇತಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಸೋಡಿಯಂ, ಸತು, ತವರ, ಪಾದರಸ. ಸೊ ಪಾದರಸ, ತವರ, ಸತು, ಸೋಡಿಯಂ. ಸೊ ಸೋಡಿಯಂ ಅಂತ ಹೇಳಿದರೆ ಎನ್ ಎ ಅಂತ ನಮ್ಗೆ ಗೊತ್ತಿದೆ, ಆಪ್ಷನ್ ಡಿ. ಸೊ ಇಲ್ಲಿದೆ ನೋಡಿ, ಸೋಡಿಯಂ ಬಂದು ಎನ್ ಎ, ಸತು ಅಂತ ಹೇಳಿದಾಗ ZN, ತವರ ಬಂದು SN, ಆ್ಯಂಡ್ ಪಾದರಸ HG ಮರ್ಕ್ಯೂರಿ. ಆ್ಯಂಡ್ ನೆಕ್ಸ್ಟು ಆಹಾರದಲ್ಲಿ ಆಹಾರದಲ್ಲಿ ಅಯೋಡಿನ್ ಅವಶ್ಯಕತೆ ಏಕೆಂದರೆ ಅದು ಥೈರಾಯ್ಡ್ ಗ್ರಂಥಿಯು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಒಂದು ವೇಳೆ ಮೈನಸ್ ಎಂದರೆ ಇಂಟು ಎಂದರೆ ಪ್ಲಸ್ ಎಂದರೆ ಡಿವೈಡೆಡ್ ಬೈ ಮತ್ತು ಡಿವೈಡೆಡ್ ಬೈ ಎಂದರೆ ಮೈನಸ್ ಎಂದರ್ಥ. ಹಾಗಾದರೆ 24 - 5 ಇಂಟು 16 ಡಿವೈಡೆಡ್ ಬೈ 32 ಪ್ಲಸ್ 16 ಬೆಲೆಯನ್ನು ಕಂಡುಹಿಡಿಯಿರಿ. ಸೊ ಇದು ಅಷ್ಟೇ, ಚಿಹ್ನೆಗಳನ್ನ ನೀವು ಬದಲಾಯಿಸ್ತಾ ಹೋಗಬೇಕಾಗುತ್ತೆ. ಮೈನಸ್ ಅಂತ ಅಂದರೆ ಇಂಟುನ ಹಾಕ್ಕೊಳ್ಳಿ, ಅದಾದ ನಂತರ ಇಂಟು ಏನು ಕೊಟ್ಟಿದ್ದಾರೆ ಪ್ಲಸ್ಸನ್ನು ಹಾಕ್ಕೊಳ್ಳಿ, ಅದಾದ ನಂತರ ಡಿವೈಡೆಡ್ ಬೈಗೆ ಏನು ಕೊಟ್ಟಿದ್ದಾರೆ ಮೈನಸ್ ಅಂತ ಹಾಕ್ಕೊಳ್ಳಿ, ಅದಾದ ನಂತರ ಪ್ಲಸ್ ಬಂದು ಡಿವೈಡೆಡ್ ಬೈ. ಸೊ ಈ ರೀತಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಇದಾದ ನಂತರ ನೀವು ಬಾಡ್ಮಸ್ ಥಿಯರಮ್ನ ಅಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ಬ್ರಾಕೆಟ್ ಓಪನ್ ಮಾಡ್ಕೋಬೇಕು, ಬ್ರಾಕೆಟನ್ನು ಕೊಟ್ಟಿಲ್ಲ, ಅದಾದ ನಂತರ ಡಿವಿಷನು, ಅದಾದ ನಂತರ ಮಲ್ಟಿಪ್ಲಿಕೇಶನು, ಅದಾದ ನಂತರ ಅಡಿಷನ್ನು, ಅದಾದ ನಂತರ ಸಬ್ಟ್ರಾಕ್ಷನ್. ಈ ಆರ್ಡರಲ್ಲಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡಿವೈಡನ್ನು ಕೊಟ್ಟಿದ್ದಾರೆ, ಡಿವೈಡ್ ಇಲ್ಲಿ 16 ಇದೆ ನೋಡಿ, 16. ಇದನ್ನು ನಾವು 1/16 ಅಂತ ಬರ್ಕೊಳ್ಬಹುದು, ಹೌದಾ. ಇಂಟು ಮಾಡ್ಕೊಂಡು 1/16 ಅಂತ ಮಾಡ್ಕೊಂಡಾಗ 16 1 16, 16 32 ಆಯಿತು. ಸೊ ಇಲ್ಲಿ 2 ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲಿ 16 ಇದೆ, ಇಲ್ಲಿ ಪ್ಲಸ್ ಇದೆ, ಇಲ್ಲೂ ಇಂಟು ಇದೆ. ಸೊ ಡಿವೈಡೆಡ್ ಬೈ ಮಾಡಾದ್ಮೇಲೆ ನೀವು ಇಂಟುನ ಮಾಡಬೇಕು. 24ನ ಇಂಟು 5ಅನ್ನು ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ ಅಂತ ನೋಡ್ತಾ ಹೋದರೆ 20 12 120 ಬಂತು. ಸೊ ಇವಾಗ ಇಲ್ಲಿ ಪ್ಲಸ್ 16 ಇದೆ, 16 ಹಾಕ್ಕೊಳ್ಳಿ. ಅದಾದ ನಂತರ ಇಲ್ಲಿ ಮೈನಸ್ ಇದೆ, ಡಿವೈಡೆಡ್ ಬೈಗೆ ಮೈನಸ್ ಹಾಕೊಂಡಿದ್ದು -2. ಸೊ ಇವಾಗ ನಾವು ಮಾಡ್ತಾ ಹೋದರೆ ಎಷ್ಟಾಯಿತು, 120 ಪ್ಲಸ್ 16 -2 ನಾವು ಮಾಡ್ತಾ ಹೋದಾಗ 134 ಬರುತ್ತೆ. 6ರಲ್ಲಿ 2 4, ಅದಾದ ನಂತರ 4 2 1 3 134 ಬರುತ್ತೆ. ಆ್ಯಂಡ್ ನೆಕ್ಸ್ಟು ಒಂದು ವೇಳೆ ಬಿಳಿಯನ್ನು ನೀಲಿಯನ್ನು ಸೊ ನೋಡ್ಕೊಳ್ಳಿ, ಬರ್ಕೊಳ್ಳಿ. ಬಿಳಿ ಅಂತ ಹೇಳಿದಾಗ ವೈಟ್ ಬರುತ್ತೆ, ವೈಟ್ನ ಏನಂತ ಬರ್ಕೊಂಡವ್ರೆ ನೀಲಿ, ಬ್ಲೂ ಅಂತ ಹಾಕ್ಕೊಂಡಿದ್ದಾರೆ. ಅದಾದ ನಂತರ ಬ್ಲೂ ಅನ್ನು ಏನು ಮಾಡಿದ್ದಾರೆ ರೆಡ್ ಅಂತ ಹಾಕ್ಕೊಂಡಿದ್ದಾರೆ, ರೆಡ್ಡನ್ನು ಹಳದಿ, ಇಟ್ ಮೀನ್ಸ್ ಯೆಲ್ಲೋ. ಅದಾದ ನಂತರ ಹಳದಿಯನ್ನು ಹಸಿರು, ಯೆಲ್ಲೋವನ್ನು ಗ್ರೀನ್ ಅಂತ ಹಾಕ್ಕೊಂಡಿದ್ದಾರೆ. ಅದಾದ ನಂತರ ಹಸಿರನ್ನು ಕಪ್ಪು, ಗ್ರೀನನ್ನು ಬ್ಲ್ಯಾಕ್. ಸೊ ಇದು ಬ್ಲೂ, ಇದು ಬ್ಲ್ಯಾಕ್. ಸೊ ಇವಾಗ ಏನು ಕೊಟ್ಟಿದ್ದಾರೆ ಪ್ರಶ್ನೆ, ಮಾನವನ ರಕ್ತದ ಬಣ್ಣ ಯಾವುದು ಅಂತ ಕೇಳಿದರೆ ಮಾನವನ ರಕ್ತದ ಬಣ್ಣ ಕೆಂಪು. ಆದರೆ ಕೆಂಪನ್ನು ಇಲ್ಲಿ ಏನಂತ ತೊಗೊಂಡಿದ್ದಾರೆ ಹಳದಿ ಅಂತ ತೊಗೊಂಡವರದಲ್ವಾ, ಕೆಂಪನ್ನು ಹಳದಿ ಅಂತ ತೊಗೊಂಡಿದ್ದಾರೆ. ಸೊ ಹಾಗೆ ಯೆಲ್ಲೋ ಅಂತ ಬರಬೇಕು. ಆನ್ಸರ್ ಆಪ್ಷನ್ 3 ಹಳದಿ. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ತನ್ನ ಗೆಳೆಯನಿಗೆ ಒಂದು ಛಾಯಾಚಿತ್ರವನ್ನು ತೋರಿಸುತ್ತಾ ಹೀಗೆಂದರೆ, ನನಗೆ ಸಹೋದರ ಸಹೋದರಿಯರು ಇಲ್ಲ, ಆದರೆ ಆ ಮನುಷ್ಯನ ತಂದೆ, ಇಟ್ ಮೀನ್ಸ್ ಯಾವುದೋ ಒಂದು ಫೋಟೋ ಇರುತ್ತೆ, ಇವರ ತಂದೆ
ನನ್ನ ತಂದೆಯ ಮಗ ಅಂತ ಹೇಳಿದ್ದಾರೆ. ಸೊ ಇಟ್ ಮೀನ್ಸ್ ಆ ಮನುಷ್ಯನ ತಂದೆ ನನ್ನ ತಂದೆಯ ಮಗ. ಹಾಗಾದರೆ ಆ ಛಾಯಾಚಿತ್ರ ಯಾರ್ದು ಅಂತೇಳಿ ಇಟ್ ಮೀನ್ಸ್ ತಂದೆಯ ಮಗ ಅಂತೇಳಿ ಅವನೇ ಬರ್ತಾನೆ. ಸೊ ಅವನಿಗೆ ಸಹೋದರ ಸಹೋದರಿಯರು ಯಾರೂ ಇರೋದಿಲ್ಲ. ಸೊ ಅಲ್ಲಿಗೆ ಏನಾಗುತ್ತೆ, ಅವನ ಸ್ವಂತದ್ದೇ ಆಗಿರುತ್ತೆ. ಆಪ್ಷನ್ 4 ಅವನೇ ಆಗಿರ್ತಕ್ಕಂಥ. ಸೊ ಈ ಥರ ಪ್ರಶ್ನೆಗಳಿಗೆ ಏನಂತ ಹೇಳಿದರೆ, ನಿಮ್ಮ ಒಂದು ಸಂಬಂಧಗಳನ್ನು ನೀವು ಹೋಲಿಕೆಯನ್ನು ಮಾಡ್ಕೊಳ್ತಾ ಹೋದಾಗ ಆರಾಮಾಗಿ ಇದಕ್ಕೆ ಆನ್ಸರ್ ಸಿಕ್ಕೋಗ್ಬಿಡುತ್ತೆ. ಸೊ ಬೇರೆಯವ್ರನ್ನ ಹಸಿ ಮಾಡ್ಕೊಳ್ಳೋ ಬದಲು ನಿಮ್ಮ ಸಂಬಂಧಗಳನ್ನು ನೀವು ಯಾವ ಒಂದು ಸ್ಥಾನ ಇರುತ್ತೋ ಸಹೋದರ ಸಹೋದರಿ ಅಂತ, ಆವಾಗ ನಿಮ್ಮ ಒಂದು ಸಂಬಂಧಗಳ ಅದಕ್ಕೆ ಕನೆಕ್ಟ್ ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು PQ ಹಾರೆಸ್ಟ್ ಯು ಎಂಬ 6 ವಿದ್ಯಾರ್ಥಿಗಳು ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಇಟ್ ಮೀನ್ಸ್ ಇಲ್ಲಿ ನೀವು 2 ರೀತಿ ತೊಗೊಳ್ಬೇಕಾಗುತ್ತೆ. ಯಾವ ರೀತಿ ಅಂತ ಹೇಳಿದಾಗ ನೋಡಿ, 2 ಸರ್ಕಲ್ನ ಹಾಕ್ಕೊಂಡಿದ್ದೀನಿ ನಾನು. 2 ಸರ್ಕಲ್ಲಿ ಒಟ್ಟು ಬರ್ತಕ್ಕಂಥದ್ದು 6 ಜನ. 1 2 3 4 5 6. ಅದೇ ರೀತಿ ಇಲ್ಲೂ ಅಷ್ಟೇ 6 ಜನ ಬರ್ತಾರೆ. ನೋಡಿ, 6 ವಿದ್ಯಾರ್ಥಿ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ಪಿ ಮತ್ತು ಕ್ಯೂನ ಪಿ ಯು ಕ್ಯೂ ಮತ್ತು ಟಿಗಳ ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಕ್ಯೂ ಮತ್ತು ಟಿ ಮಧ್ಯ ಪಿ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಬಲಭಾಗ ಎಡಭಾಗ ಅಂತ ಕೊಟ್ಟಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಫಸ್ಟು ಈ ಕಡೆ ಒಂದು ಟಿ, ಈ ಕಡೆ ಒಂದು ಕ್ಯೂನ ತಗೊಳ್ತಾ ಇದ್ದೀನಿ. ಅದಾದ ನಂತರ ಪಿನ ತಗೊಳ್ತಾ ಇದ್ದೀನಿ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಕ್ಯೂ ಮತ್ತು ಟಿ ಮತ್ತು ಕ್ಯೂ ಎಡಬಲ ಕೊಟ್ಟಿಲ್ಲ. ಸೊ ಹಾಗೆ ಅದಲು ಬದಲು ಎರಡನ್ನೂ ಸಹ ನಾನು ತಗೊಂಡಿದ್ದೀನಿ. ಅದಾದ ನಂತರ ಎಸ್ ಅನ್ನು ಯು ಮತ್ತು ಆರ್ಗಳ ಮಧ್ಯದಲ್ಲಿದ್ದಾನೆ. ನೋಡಿ, ಎಸ್ ಅಂತಕ್ಕಂಥನು ಯು ಮತ್ತು ಆರು. ಇಲ್ಲೂ ಅಷ್ಟೇ ಎಡಬಲ ಅಂತ ಕೊಟ್ಟಿಲ್ಲ. ಸೊ ಎಸ್ ಮಧ್ಯ ತಗೊಳ್ತೀನಿ, ಆರ್ ಮತ್ತು ಯು ಅದ್ದು ಬದಲು. ನೆಕ್ಸ್ಟು ಕ್ಯೂನ ಎಡಕ್ಕೆ ತಕ್ಷಣದಲ್ಲಿ ಯು ಇದ್ದಾನೆ. ನೋಡಿ, ಇಲ್ಲಿ ಕ್ಯೂನ ತಕ್ಷಣ ಎಡಕ್ಕೆ ಅಂತ ಕೊಟ್ಟಿದ್ದಾರೆ. ಕ್ಯೂ ಇಲ್ಲೂ ಇದ್ದಾನೆ ಆ್ಯಂಡ್ ಇಲ್ಲೂ ಇದ್ದಾನೆ. ಕ್ಯೂನ ತಕ್ಷಣ ಎಡಕ್ಕೆ. ಇಲ್ಲಿ ಕೂತಾಗ ಏನಾಗುತ್ತೆ, ಇಲ್ಲೂ ಎಡಕ್ಕೆ ಬಂದಿದೆ, ಇಲ್ಲೂ ಎಡಕ್ಕೆ ಬಂದಿದೆ. ಸೊ ಯಾವುದಾದ್ರೂ ಆಗಬಹುದು. ಆ್ಯಂಡ್ ನೆಕ್ಸ್ಟು ಆರ್ ಮತ್ತು ಪಿಗಳ ಮಧ್ಯದಲ್ಲಿ ಯಾರಿದ್ದಾರೆ, ಆರ್ ಮತ್ತು ಪಿ ಕೇಳಿದೆ ನೋಡಿ. ಆರ್ ಮತ್ತು ಪಿ ಮಧ್ಯೆ ಬರ್ತಕ್ಕಂಥದ್ದು ಟಿ, ಆರ್ ಮತ್ತು ಪಿ ಮಧ್ಯೆ ಬರ್ತಕ್ಕಂಥದ್ದು ಟಿ. ಸೊ ಆಪ್ಷನ್ 1 ಆಗಿರುತ್ತೆ. ಸೊ 75ನೇ ಪ್ರಶ್ನೆ ಹೇಗಿದೆ, 2006 ಜೂನ್ 1 ಶುಕ್ರವಾರದಂದು ಹರೀಶ್ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ದಾನೆ. ಓಕೆ, ಅದೆಲ್ಲ ಓಕೆ. ಸೊ ನಮ್ಗೆ ಬೇಕಿರ್ತಕ್ಕಂಥದ್ದೇನು, 2011 ಜೂನ್ 1ನೇ ತಾರೀಕು ಯಾವ ವಾರವಾಗಿರುತ್ತೆ ಅಂತ ಕೇಳಿದರೆ 2006 ಜೂನ್ 1. ಸೊ ಇಲ್ಲಿ ಶುಕ್ರವಾರ ಆದರೆ 2011 ಜೂನ್ 1 ಯಾವ ದಿನ ಅಂತ ಕೇಳಿರ್ತಕ್ಕಂಥದ್ದು. ಸೊ ಇಲ್ಲಿ ಅಧಿಕ ವರ್ಷ ಅಂದರೆ ಯಾವ್ದು ರೀತಿ ಬರುತ್ತೆ, ಆ್ಯಂಡ್ ಮಾಮೂಲಿ ವರ್ಷ ಆದರೆ 365 ದಿನ ಆದರೆ ಯಾವ ವಾರ ಬರುತ್ತೆ ನೆಕ್ಸ್ಟ್ ವರ್ಷಕ್ಕೆ ಅಂತ ನಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಇಲ್ಲಿ 365 ದಿನ ಆದರೆ ಒಂದಿನ ಮಾತ್ರ ಮುಂದೆ ಹೋಗುತ್ತೆ. ಇಟ್ ಮೀನ್ಸ್ 2007ಕ್ಕೆ 2007 ಜೂನ್ 1ನೇ ತಾರೀಕು ಶುಕ್ರವಾರ ಇರ್ತಕ್ಕಂಥದ್ದು ಶನಿವಾರ ಆಗುತ್ತೆ. ಆ್ಯಂಡ್ 2008 ಬಂದು ಶನಿವಾರ ಇರೋದು ಭಾನುವಾರ ಆಗುತ್ತೆ. ಅದಾದ ನಂತರ 2008 ಅಧಿಕ ವರ್ಷ ಆಗಿರೋದ್ರಿಂದ ಇಲ್ಲಿ 2009ಕ್ಕೆ 2 ದಿನ ಮುಂದೆ ಹೋಗುತ್ತೆ. ಅಂದರೆ 2009ಕ್ಕೆ ಏನಾಗುತ್ತೆ, ಭಾನುವಾರ ಇರೋದು ಸೋಮವಾರ ಇಲ್ಲ ಮಂಗಳವಾರ ಆಗುತ್ತೆ. ಅದಾದ ನಂತರ 2010 ಬಂದು ಬುಧವಾರ ಆಗುತ್ತೆ. ಬುಧವಾರ ಅಂದರೆ ಜೂನ್ 1 ಬುಧವಾರ. ಆ್ಯಂಡ್ 2011 ಜೂನ್ 1 ಏನಾಗುತ್ತೆ, ಬುಧವಾರ ಇರ್ತಕ್ಕಂಥದ್ದು ಗುರುವಾರ ಆಗುತ್ತೆ. ಈ ರೀತಿ ನೀವು ಮಾಡ್ತಾ ಹೋಗಬೇಕಾಗುತ್ತೆ ಗುರುವಾರ. ಸೊ ಇಲ್ಲಿಗೆ 2011 ಜೂನ್ 1ನೇ ತಾರೀಕು ಬಂದು ಗುರುವಾರ. ಸೊ ಒಂದೊಂದು ದಿನ ಮಾತ್ರ ಮುಂದೆ ಹೋಗ್ತಕ್ಕಂಥದ್ದು. ಅಧಿಕ ವರ್ಷ ಆದರೆ ಒಂದು ದಿನ ಬಿಟ್ಟು ನೆಕ್ಸ್ಟ್ ದಿನಕ್ಕೆ ಜಂಪ್ ಆಗುತ್ತೆ. ನೆಕ್ಸ್ಟ್ ಬಂದು ಒಬ್ಬನು ಎ ಇಂದ ಬಿಗೆ 40 km/ಗಂಟೆ ವೇಗದಲ್ಲಿ ಪ್ರಯಾಣಿಸ್ತಾನೆ. ಏನಾಗುತ್ತೆ ಇದು ಅಂತೇಳಿದರೆ, ಒಂದು ಡಿಸ್ಟೆನ್ಸ್ ಇದೆ ಎ ಮತ್ತು ಬಿಗೆ. ಈಗ ಇದೇನಾಗುತ್ತೆ, 40 km/ಗಂಟೆ ವೇಗದಲ್ಲಿ ಈ ಕಡೆಯಿಂದ ಹೋಗ್ತಾನೆ. 40 km/ವೇಗ ಗಂಟೆ. ನೆಕ್ಸ್ಟು ವೇಗವನ್ನು 50% ಹೆಚ್ಚಿಸ್ಕೊಂಡಾಗ, 50% ಅಂತ ಹೇಳಿದ್ರೆ 40ಕ್ಕೆ 50% ಅಂತ ಹೇಳಿದ್ರೆ 20 ವೇಗ ಜಾಸ್ತಿ ಆಗುತ್ತೆ. ಸೊ ಅಲ್ಲಿಗೆ 60 ಆಗುತ್ತೆ. 60 km/ಗಂಟೆ ವೇಗದಲ್ಲಿ ಹಿಂದಿರುಗ್ತಾನೆ. ಇಟ್ ಮೀನ್ಸ್ ಈ ಕಡೆಯಿಂದ ಬಂದಾಗ ಅದು 60 km/ಗಂಟೆಯಲ್ಲಾಗುತ್ತೆ. ಹಾಗಾದರೆ ಅವನ ಪ್ರಯಾಣದ ಸರಾಸರಿ ವೇಗವನ್ನು ಕೇಳಿದರೆ, ನಿಮಗೆ ಸರಾಸರಿ ವೇಗ ಅಂತ ಹೇಳಿದರೆ ಏನು ಮಾಡ್ತೀರಾ, ಇವೆರಡನ್ನ ಕೂಡ್ಕೊಳ್ತೀರಾ. 40 + 60 ಡಿವೈಡೆಡ್ ಬೈ 2 ಅಲ್ಲಿಗೆ 50 ಆಯಿತು ಅಂತ ಹೇಳ್ತೀರಾ. ಸೊ ಈ ಥರ ಬರೋದಿಲ್ಲ. ಸರಾಸರಿ ವೇಗಕ್ಕೆ ಈ ರೀತಿ ಕಂಡುಹಿಡಿತಕ್ಕಂಥದ್ದು ತಪ್ಪಾಗುತ್ತೆ. ಇನ್ನು ಯಾವ ರೀತಿ ಮಾಡಬಹುದು ಅಂತ ನೋಡ್ತಾ ಹೋದರೆ, ಸೊ ಇದಕ್ಕೆ ಫಾರ್ಮುಲಾ ಬಂದು ಸರಾಸರಿ ವೇಗ =
2xy ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಸೊ ಇಲ್ಲಿ ಎಕ್ಸ್ ಮತ್ತು ವೈ ಬಂದು ಡಿಫರೆಂಟ್ ವೇಗಗಳಾಗಿರ್ತವೆ. 2xy ಇಂಟು ಎಕ್ಸ್ ಪ್ಲಸ್ ವೈ. ಸೊ ನೋಡಿ ಇಲ್ಲಿ 2xy ಅಂತ ಹೇಳಿದಾಗ 2 ಇಂಟು 40 ಇಂಟು 60. ಸೊ 4 24, 24 48. ಸೊ 4800 ಆಗುತ್ತೆ. ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ ಅಂತ ಹೇಳಿದಾಗ 6 4 10 100 ಆಯಿತು. ಸೊ ಈ 2 ಕ್ಯಾನ್ಸಲ್ ಆಯಿತು. 48 ಕಿಲೋಮೀಟರ್ ಪರ್ ಗಂಟೆ. ಈ ರೀತಿ ನಾವು ಕಂಡುಹಿಡಿಯಬೇಕಾಗುತ್ತೆ ಸರಾಸರಿ ವೇಗವನ್ನು. ಆ್ಯಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಆಕೃತಿಯಲ್ಲಿರುವ ತ್ರಿಭುಜಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಇಲ್ಲಿ ಬರ್ತಕ್ಕಂಥ ತ್ರಿಭುಜಗಳ ಸಂಖ್ಯೆ ಅಂತ ಹೇಳಿದಾಗ ನೋಡಿ ಟೋಟಲ್ ಆಗಿ ಇದು 1 ಇದೆ. ಅದಾದ ನಂತರ ಇದು ತೊಗೊಂಡಾಗ 1 2 3 4 5 ಟೋಟಲ್ ಒಂದು 6 ಆಯಿತು. 6 ಆದ ನಂತರ ಈ 2ಕ್ಕೆ ತೊಗೊಂಡಾಗ 7 8 ಆಗುತ್ತೆ. 9 ಅದಾದ ನಂತರ 10 ಆ್ಯಂಡ್ ನೆಕ್ಸ್ಟು ಇಲ್ಲೊಂದು 11 ಬರುತ್ತೆ. ಒಟ್ಟು 12 ಆಕೃತಿಗಳು, ತ್ರಿಭುಜದ ಆಕೃತಿಗಳು ಇಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದನ್ನು ನೋಡಬಹುದಾಗಿರುತ್ತೆ ಈ ರೀತಿ. ಒಟ್ಟು ಬರ್ತಕ್ಕಂಥದ್ದು 12 ತ್ರಿಭುಜಗಳು. ಆ್ಯಂಡ್ ನೆಕ್ಸ್ಟು ಪಿನ್ ಪೆನ್ ಫನ್ ವಿ ಆರ್ ಡ್ಯಾನ್ಸಿಂಗ್, ರಿಮ್ ಕಿಮ್ ಪೆನ್ ಗೀತಾ ಇಸ್ ಡ್ಯಾನ್ಸಿಂಗ್, ರಿಮ್ ಲಿಂಗ್ಸಿಂಗ್ ಲೋಟಸ್ ಇಸ್ ಬ್ಲೂಮಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಇವೆರಡಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಮತ್ತು ಇವೆರಡಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ನೋಡ್ತಾ ಹೋದಾಗ ನೋಡಿ ಪೆನ್ ಕಾಮನ್ ಇದೆ. ಸೊ ಪೆನ್ ಕಾಮನ್ ಇದೆ ಅಂದರೆ ಇಲ್ಲಿ ಡ್ಯಾನ್ಸಿಂಗ್ ಕಾಮನ್ ಇದೆ. ಇಟ್ ಮೀನ್ಸ್ ಪೆನ್ಗೆ ಏನು ಬರುತ್ತೆ, ಡ್ಯಾನ್ಸಿಂಗ್ ಬರುತ್ತೆ. ಪೆನ್ಗೆ ಡ್ಯಾನ್ಸಿಂಗ್ ಅಂತಕ್ಕಂಥದ್ದು ಆಗುತ್ತೆ. ಅದಾದ ನಂತರ ನೋಡಿ ಇಲ್ಲಿ ರಿಮ್ಮನ್ನು ಕೊಟ್ಟಿದ್ದಾರೆ. ರಿಮ್ ಇಲ್ಲಿ ಮತ್ತು ಇಲ್ಲಿ ರಿಮ್ ಇದೆ. ಇಲ್ಲಿ ಏನಿದೆ, ಹೀಸ್ ಕಾಮನ್ ಇದೆ. ಸೊ ರಿಮ್ಗೆ ಏನು ಬರುತ್ತೆ, ಹೀಸ್ ಬರುತ್ತೆ. ರಿಮ್ಗೆ ಹೀಸು. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥದ್ದೇನು ಇಲ್ಲಿ ಕಿಮ್. ಸೊ ಇಲ್ಲಿ ಕಿಮ್ ಅಂತ ಹೇಳಿದ್ರೆ ಗೀತಾ ಮಾತ್ರ ಉಳ್ಕೊಳ್ತು. ಸೊ ಆನ್ಸರ್ ಬಂದು ಗೀತಾ ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಸೊ ಆ್ಯಕ್ಚುಲಿ ಇದು ಗಣರಾಜ್ಯೋತ್ಸವ ಮೈದಾನ ವಿದ್ಯಾರ್ಥಿಗಳ ಕವಾಯತು ನಡೆಯುತ್ತಿದೆ. ವಿದ್ಯಾರ್ಥಿಗಳು ದಕ್ಷಿಣಕ್ಕೆ ನಡೆಯುತ್ತಿದ್ದಾರೆ. ಸೊ ದಕ್ಷಿಣಕ್ಕೆ ಬರ್ತಾರೆ. ಬಂದಾದ ನಂತರ ಅವರು ತಮ್ಮ ಬಲಗಡೆಗೆ ತಿರುಗಿ, ಇಟ್ ಮೀನ್ಸ್ ಈ ಕಡೆ ಅಂತ ಹೇಳಿದಾಗ ಬಲಗಡೆ ಈ ಕಡೆ ಆಗುತ್ತೆ, ತಿರುಗಿ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಮಾಡ್ತಾರೆ. ಅದಾದ ನಂತರ ಸಲ್ಲಿಸಿದ ಬಳಿಕ 2 ಸಾರಿ ಎಡಕ್ಕೆ ತಿರುಗಿ, ಇಟ್ ಮೀನ್ಸ್ 2 ಸಾರಿ ಅವ್ರು ಯಾವ ಕಡೆನಾರ ತಿರುಗಿಕೊಳ್ಳಿ. ಹಾಗಾದರೆ ಮುಖ್ಯ ಅತಿಥಿಗಳು ಯಾವ ದಿಕ್ಕಿಗೆ ಮುಖ ಮಾಡಿ ನಿಂತಿದ್ದಾರೆ ಅಂತ ಕೇಳಿದ್ರೆ, ಸೊ ಈ ಕಡೆಗೆ ಬಂದು ಇವರು ನಮಸ್ಕಾರವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಈ ಕಡೆಗೆ ಫೇಸ್ ಮಾಡ್ಕೊಂಡಿದ್ದಾರೆ. ಇಟ್ ಮೀನ್ಸ್ ಪೂರ್ವದ ಕಡೆಗೆ ಫೇಸನ್ನು ಮಾಡಿರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ಆನ್ಸರ್ ಆಪ್ಷನ್ 3 ಆಗಿರುತ್ತೆ. ಮುಖ್ಯ ಅತಿಥಿಗಳು ಯಾವ ದಿಕ್ಕಿಗೆ ಮುಖವನ್ನು ಮಾಡಿ ನಿಂತಿದ್ದಾರೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಹರೀಶನು ಒಂದು ತೋಟವನ್ನು 44 ಗಂಟೆಯಲ್ಲಿ ಉಳುಮೆ ಮಾಡುತ್ತಾನೆ. ಸುರೇಶನು ಅದೇ ತೋಟವನ್ನು ಉಳುಮೆ ಮಾಡಲು 33 ಗಂಟೆಗಳನ್ನು ತೆಗೆದುಕೊಳ್ತಾನೆ. ಹಾಗಾದರೆ ಇಬ್ಬರು ಸೇರಿ ಮಾಡ್ತಕ್ಕಂಥದ್ದು ಎಷ್ಟು ದಿನಗಳಲ್ಲಿ ಅಂತ ಕೇಳಿದರೆ, ಎಷ್ಟು ಗಂಟೆಗಳಲ್ಲಿ. ಸೊ ನಾವು ಇದು ಯಾವ ರೀತಿ ಬರ್ಕೊಳ್ಬಹುದು, 1/44 ಪ್ಲಸ್ 1/33 ಅಂತ ಬರ್ಕೊಳ್ಬಹುದು. ಸೊ ಈ ರೀತಿ ಬರ್ಕೊಂಡು ನಾವು ಆನ್ಸರ್ನ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನಾವು LCMನ ತೊಗೊಂಡು ಮಾಡಬೇಕಾಗುತ್ತೆ. ಸೊ ಇದಕ್ಕೆ 44 ಮತ್ತು 33ಕ್ಕೆ LCM ತೊಗೊಂಡು ನಾವು 11ನೇ LCM ತೊಗೊಳ್ಬಹುದಾಗಿರುತ್ತೆ. ಸೊ ಅವಾಗ ಏನಾಗುತ್ತೆ, 4 ಮತ್ತು 3 ಮಲ್ಟಿಪ್ಲೈ ಮಾಡಿದಾಗ 132 LCM ಬರ್ತಕ್ಕಂಥದ್ದು. ಸೊ 132ಕ್ಕೆ ನಾವು LCM ತೊಗೊಂಡಾಗ ಇಲ್ಲೇನಾಗುತ್ತೆ, 3 ಬರುತ್ತೆ ಪ್ಲಸ್ 4. ಸೊ ಇಟ್ ಮೀನ್ಸ್ 4 3 7, 7/132. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿಕೊಂಡಾಗ ನಾವು 132 ಡಿವೈಡೆಡ್ ಬೈ 7. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು ನಾವು 18 6/7 ಬರುತ್ತೆ. ಸೊ ಆಪ್ಷನ್ 4. ಅದರ ನಂತರ 7C2 ಅಂತ ಕೊಟ್ಟಿದ್ದಾರೆ. ಸೊ ಕ್ರಮಯೋಜನೆ ವಿಕಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ. ಸೊ 7C2 ಅಂತ ಹೇಳಿದಾಗ ನೋಡಿ 7C2. ಸೊ ಇದನ್ನು ನಾವು ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕಾಗುತ್ತೆ. NCR ಫಾರ್ಮುಲಾ ಈಕ್ವಲ್ಸ್ NCR n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಬರುತ್ತೆ. ಇದು ಫಾರ್ಮುಲಾ. ಸೊ ಇದಕ್ಕೆ ಅಪ್ಲೈ ಮಾಡ್ತಾ ಹೋದಾಗ ನಾವು 7 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 7 ಮೈನಸ್ r ಅಂತ ಹೇಳಿದಾಗ 7 ಮೈನಸ್ 2 ಅಂತ ಹೇಳಿದಾಗ 5 ಫ್ಯಾಕ್ಟೋರಿಯಲ್ ಬರುತ್ತೆ. 5 ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್ ಅಂತ ಹೇಳಿದರೆ 2 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಇದನ್ನು ಯಾವ ರೀತಿ ಮಾಡ್ಕೊಳ್ಬಹುದು ಇವಾಗ ನೋಡಿ 7 ಇಂಟು, ಸೊ ಇದೇನಿದೆಯೋ 7 ಫ್ಯಾಕ್ಟೋರಿಯಲ್ನ ನಾವು 7 ಇಂಟು
6 × 5 × 4 ಅಂತ ಇಟ್ ಮೀನ್ಸ್ 1 ಗಂಟೆನೂ ಬರ್ಕೊಳ್ಬೇಕಾಗುತ್ತೆ. ಇಂಟು 5 × 4 ಈ ರೀತಿ ಅಪ್ ಟು 1 ಗಂಟೆ ಬರ್ಕೊಳ್ಬೇಕು. ಸೊ ಅದಾದ ನಂತರ ನೋಡಿ ಇಲ್ಲಿ 5 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ ಅಷ್ಟೇ 5 × 4 × 2 ಈ ರೀತಿ ಬರ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ 5 ತನಕ ಇರುತ್ತೆ ಅದು ಮತ್ತು ಈ 5 ಫ್ಯಾಕ್ಟೋರಿಯಲು ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಇಲ್ಲಿ 2 ಫ್ಯಾಕ್ಟೋರಿಯಲ್ ಅಂದರೆ 2 ಉಳಿಯುತ್ತೆ. 2 1 2, 2 3 6 ಆಯಿತು. ಸೊ 7 3 21 21 ಆಪ್ಷನ್ 4 ಆಗಿರುತ್ತೆ. ಸೊ ಒಂದು ಆಯತದ ಉದ್ದವು ಅಗಲದ 2ರಷ್ಟಿದೆ. ಸೊ ಒಂದು ಆಯತ ಅಂತ ತೊಗೊಂಡ್ರೆ ನಾವು ಅದರ ಉದ್ದ ಏನಿದೆ ಅಗಲದ 2ರಷ್ಟಿದೆ. ಸೊ ಒಂದು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದು ಏನಾಗುತ್ತೆ 2 ಅಂತ ಹೇಳಿದಾಗ 2 ಎಕ್ಸ್ ಆಯಿತು. ಒಂದು ಉದ್ದ ಒಂದು ಅಗಲ. ಅದಾದ ನಂತರ ವಿಸ್ತೀರ್ಣ ಏನಿದೆ 200 ಚದರ ಕಿಲೋಮೀಟರ್ ಇದೆ. ಸೊ ಇದರ ಒಂದು ಆಯತದ ವಿಸ್ತೀರ್ಣದ ಫಾರ್ಮುಲಾ ಅಂತ ಹೇಳಿದಾಗ ಆಯತ ವಿಸ್ತೀರ್ಣ ಫಾರ್ಮುಲಾ ಏರಿಯಾ ಎ ಎಲ್ ಇಂಟು ಬಿ. ಸೊ ಏರಿಯಾ ಕೊಟ್ಟಿದ್ದಾರೆ 200 ಈಕ್ವಲ್ಸ್ ಎಕ್ಸ್ ಇಂಟು 2x. ಸೊ ಅಲ್ಲಿಗೆ ಎಕ್ಸ್ ಇಂಟು 2x ಏನಾಗುತ್ತೆ 2x² ಆಗುತ್ತೆ. ಸೊ ಇದೇನಾಗುತ್ತೆ 2 ಕೆಳಗಡೆ ನಾವು ಡಿವೈಡ್ ಮಾಡ್ತಾ ಹೋದಾಗ ಇದು 100 ಆಗುತ್ತೆ. 100 ಈಕ್ವಲ್ಸ್ x² ಆಯಿತು. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ 10 ಬರುತ್ತೆ. ಸೊ ಎಕ್ಸ್ 10 ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಉದ್ದ ಮತ್ತು ಅದರ ಅಗಲವನ್ನು ಕೇಳಿದರೆ ಎಕ್ಸ್ 10. ಸೊ ಅಗಲ ಅಂತ ಹೇಳಿದಾಗ 2x ಆಯಿತು. ಇಲ್ಲೇನಾಗುತ್ತೆ 20 ಮತ್ತು 10 ಮೀಟರು. ಆ್ಯಂಡ್ ನೆಕ್ಸ್ಟ್ 4 ಜನ ಸಹೋದರರ ವಯಸ್ಸು 8 ವರ್ಷ. ತಂದೆಯ ವಯಸ್ಸನ್ನು ಸೇರಿಸಿದಾಗ ಸರಾಸರಿ ವಯಸ್ಸು 9 ವರ್ಷ ಆಗುತ್ತದೆ. ಹಾಗಾದರೆ ತಂದೆಯ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಮುಂದಿನ ಪ್ರಶ್ನೆ 4 ಜನ ಸಹೋದರರ ವಯಸ್ಸು 8 ವರ್ಷ ಅಂತ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ತಂದೆಯ ವಯಸ್ಸನ್ನು ಸೇರಿಸಿದಾಗ ಸರಾಸರಿ ವಯಸ್ಸು 9 ಅಂತ ಹೇಳಿದರೆ. ಸೊ 9 × 5 ಅಂತ ತೊಗೊಂಡಾಗ 9 5 45 ವರ್ಷ ಆಗುತ್ತೆ. ಆದರೆ ತಂದೆಯ ವಯಸ್ಸೆಷ್ಟು ಅಂತ ಕೇಳಿದ್ದಾರೆ. ಬಟ್ ಇದು ಕ್ವಶನ್ಸ್ ರಾಂಗ್ ಇದೆ, ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಇಲ್ಲಿ 4 ಜನ ಸಹೋದರರ ವಯಸ್ಸು ಅಂತ ಕೊಟ್ಟಿದ್ರೆ ಸರಾಸರಿ ವಯಸ್ಸು ಅಂತ ಕೊಟ್ಟಿಲ್ಲ. ಸರಾಸರಿ ವಯಸ್ಸನ್ನು ತೊಗೊಂಡ್ರೆ ಅಲ್ಲಿ ಬೇರೆಯೇ ಬರುತ್ತೆ. ಸೊ ಅದು ಸಹ ಆಗೋದಿಲ್ಲ. ಬಟ್ ಈ ಒಂದು ಕ್ವಶನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ 8% ಇದನ್ನು ದಶಮಾಂಶ ರೂಪದಲ್ಲಿ ಪರಿವರ್ತಿಸಿದಾಗ ಅಂತಂದರೆ 8/100 ಅಂತ ಬರ್ಕೊಳ್ಬೇಕು ಹೌದಲ್ವಾ. ಸೊ ಪರ್ಸೆಂಟೇಜ್ ಅಂತ ಹೇಳಿದಾಗ ಈಕ್ವಲ್ಸ್. ಸೊ ಇಲ್ಲಿ 1 0 ಹೋದರೆ ಇಲ್ಲಿ 1 ಪಾಯಿಂಟ್ ಬರುತ್ತೆ. ಇಲ್ಲಿ ಇನ್ನೊಂದು 0 ಹೋದರೆ ಅಲ್ಲಿಗೆ 0.08 ಬರುತ್ತೆ. 2 ಇದಾದಮೇಲೆ ಬರಬೇಕು. ಹಾಗಾಗಿ 0.08 ಅಥವಾ ನೀವು 3 0 ಹೋಗುತ್ತೆ ಅಂದರೆ ಅಥವಾ 1000 ಇದೆ ಇಲ್ಲಿ ಅಂತ ಹೇಳೋದಾದರೆ ನೀವು 0.008. ಸೊ 3 ಸಂಖ್ಯೆ ಆದಮೇಲೆ ಇದು 0ಗೆ, ಇದು 100ಕ್ಕೆ ಅಂದರೆ 2 ಸಂಖ್ಯೆ ಆದಮೇಲೆ ಪಾಯಿಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಒಂದು ಅರಿವೆಯ ತುಂಡನ್ನು ಅಳೆಯುವಾಗ 25 ಸೆಂಟಿಮೀಟರ್ ಬದಲಾಗಿ 27 ಸೆಂಟಿಮೀಟರ್ ಎಂದು ಅಳತೆಯನ್ನು ಮಾಡಿದರೆ ಶೇಕಡ ದೋಷ ಎಷ್ಟು ಅಂತ ಕೇಳಿದರೆ. ನೋಡಿ 25ಕ್ಕೆ 2% ದೋಷ ಆದರೆ ಇಟ್ ಮೀನ್ಸ್ 25 ಸೆಂಟಿಮೀಟರ್ಗೆ 27 ಸೆಂಟಿಮೀಟರ್ ಅಂತ ಅಳಿತಾರೆ. ಇಟ್ ಮೀನ್ಸ್ 2 ಸೆಂಟಿಮೀಟರ್ ದೋಷ ಆಯಿತು. 25ಕ್ಕೆ 2 ಆದರೆ ಇಲ್ಲಿ ಕೇಳಿರ್ತಕ್ಕಂಥದ್ದು ಶೇಕಡ ದೋಷವನ್ನು ಕೇಳಿದರೆ. ಇಟ್ ಮೀನ್ಸ್ 100ಕ್ಕೆ ಎಷ್ಟಾಯಿತು ಅಂತಕ್ಕಂಥದ್ದು 25 1 25 25 4 4 8. ಸೊ 8%. ಆ್ಯಂಡ್ ನೆಕ್ಸ್ಟ್ ಒಬ್ಬ ಮೋಟಾರ್ ಸೈಕಲ್ ಸವಾರ 150 ಕಿಲೋಮೀಟರ್ ದೂರದ ಸ್ಥಳಕ್ಕೆ 50 km/ಗಂಟೆ ವೇಗದಲ್ಲಿ ಹೋಗಿ 30 km/ಗಂಟೆ ವೇಗದಲ್ಲಿ ಹಿಂದಿರುಗಿದರೆ ಅವನ ಇಡೀ ಪ್ರಯಾಣದ ಸರಾಸರಿ ವೇಗ. ನಾವು ಆಲ್ರೆಡಿ ಮಾಡಿದ್ವಲ್ಲ. ಸೊ ಅದೇ ರೀತಿ ಸೇಮು ಸರಾಸರಿ ವೇಗಕ್ಕೆ ಫಾರ್ಮುಲಾ ಬಂದು 2xy. ಸೊ ಇಲ್ಲಿ ಡಿಸ್ಟೆನ್ಸ್ ಏನು ಬೇಕಾಗಿಲ್ಲ ನಮಗೆ, ಸರಾಸರಿ ವೇಗವನ್ನು ಕೇಳಿದರೆ. ಸೊ 2xy / x + y ಅಂತಕ್ಕಂಥದ್ದಾಗಿರುತ್ತೆ. ನೋಡಿ ಇವಾಗ 2 × 50 × 30 ಮಲ್ಟಿಪ್ಲೈ ಮಾಡಿದ್ರೆ 5 3 15 15 30 300 ಆಗುತ್ತೆ. 300 ಆಗುತ್ತೆ. ಸೊ ಅದೇ ರೀತಿ ಇಲ್ಲಿ ಎಷ್ಟು ಬರುತ್ತೆ 50 + 30 ಅಂತ ಹೇಳಿದಾಗ 80 ಆಗುತ್ತೆ. ಸೊ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋದಾಗ ಈ 0 ಕ್ಯಾನ್ಸಲ್ ಆಗುತ್ತೆ. 8 ಡಿವೈಡ್ ಮಾಡಿದ್ರೆ 8 3 24 ಆಯಿತು. ಇನ್ನು 4 ಉಳಿತು. 4 ಅಂತ ಹೇಳಿದಾಗ ಸೊ ಇದು 3000 ಹೌದಲ್ವಾ. ಸೊ 5 3 15 15 30 3000 ಆಯಿತು. ಅಲ್ಲಿಗೆ 30 ಉಳ್ಕೊಳ್ಳುತ್ತೆ. ಸೊ 30ನ ನಾವು 8ರಿಂದ ಡಿವೈಡ್ ಮಾಡಿದಾಗ ನಮಗೆ ಅಲ್ಲಿಗೆ ಎಷ್ಟು ಬರುತ್ತೆ 37 ಸೊ ನಾವು ಡಿವೈಡ್ನ ಮಾಡ್ತಾ ಹೋದಾಗ 37.5 ಬರುತ್ತೆ. ಸೊ ನೀವು 300ನ್ನು 8ರಿಂದ ಡಿವೈಡ್ ಮಾಡಿದಾಗ 37.5 km/ಗಂಟೆ. ಆ್ಯಂಡ್ ನೆಕ್ಸ್ಟ್ ಬಂದು 10 ಕೋಟಿ ಎಷ್ಟು ಮಿಲಿಯನ್ಗಳಿಗೆ ಸಮ ಅಂತ ಕೇಳಿದರೆ 10 ಕೋಟಿ ಅಂತ ತೊಗೊಂಡಾಗ ನಾವು ನೋಡಿ ಇದು 10 ಕೋಟಿ ಆಗುತ್ತೆ. ಇದು ಕೋಟಿ ಆಯಿತು, ಇದು ಲಕ್ಷ ಆಯಿತು, ಇದು 1000, ಅದಾದ ನಂತರ 100,
10 ಯೂನಿಟ್ ಪ್ಲೇಸ್ ಆಯಿತು. ಸೊ ನಾವು ಇಲ್ಲಿ ಮಿಲಿಯನ್ನ ಡಿವೈಡ್ ಮಾಡ್ತೀವಿ ಅಂತ ಹೇಳಿದರೆ ಏನು ಡಿವೈಡ್ ಮಾಡಬೇಕು, ಮೂರು ಸಂಖ್ಯೆಗಳಿಗೆ ಡಿವೈಡ್ ಮಾಡ್ತಾ ಹೋಗೋದು. ಸೊ ಫಸ್ಟ್ಗೆ ನಮಗೆ 100 ಬರುತ್ತೆ, ಅದಾದ ನಂತರ 1000 ಬರುತ್ತೆ, ಅದಾದ ನಂತರ ಮಿಲಿಯನ್ ಬರುತ್ತೆ, ಅದಾದ ನಂತರ ಬಿಲಿಯನ್ ಬರುತ್ತೆ. 100 ಅಂತ ಹೇಳಿದಾಗ 3 0, 1000ಕ್ಕೆ 3 0 ಆ್ಯಂಡ್ ಮಿಲಿಯನ್ಗೆ ಅಂತ ಹೇಳಿದಾಗ ನೋಡಿ ಇದು ಸೊ ಈ ಥರ ಬರುತ್ತೆ. ಇಲ್ಲಿ 10 ಕೋಟಿ ಅಂತ ಹೇಳಿದಾಗ 1 2 3 4 5 6 7 8 0 ಇದೆ, 3 3 6 2 8 0. ಸೊ ಅಲ್ಲಿಗೆ 100 ಮಿಲಿಯನ್ಗಳಿಗೆ ಸಮ ಆಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು 2,45,620ಕ್ಕಿಂತ 7,843 ಹೆಚ್ಚಿರುವ ಸಂಖ್ಯೆ ಯಾವುದು? ಸೊ ಇದಕ್ಕೆ ಕೂಡ್ತಕ್ಕಂಥದ್ದು ಅಷ್ಟೇ, ಇಲ್ಲ ಯಾವುದೂ ಒಂದು ಡಿಫ್ರೆನ್ಸ್ ಏನಿಲ್ಲ. ಅದಕ್ಕೆ ಅದನ್ನು ಆ್ಯಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು ಆಪ್ಷನ್ 4 ಆಗಿರುತ್ತೆ. ನೆಕ್ಸ್ಟ್ ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ ಕೇಳಿದರೆ, ಸ್ವಾಭಾವಿಕ ಸಂಖ್ಯೆ ಅಂತಕ್ಕಂಥದ್ದು 1ರಿಂದ ಬಂದರೆ ಅದು ಸ್ವಾಭಾವಿಕ ಸಂಖ್ಯೆ ಆಗಿರುತ್ತೆ. 0ನ ಒಳಗೊಂಡಿರ್ತಕ್ಕಂಥ ನಾವು ಪೂರ್ಣ ಸಂಖ್ಯೆ ಅಂತ ಹೇಳ್ತೀವಿ. 0 ಬಂದು ಪೂರ್ಣ ಸಂಖ್ಯೆಗೆ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಬಂದು 1 ಆಗಿರುತ್ತೆ. ಇನ್ನು 2ನ್ನು ನಾವು ಅತಿ ಚಿಕ್ಕ ಪ್ರೈಮ್ ನಂಬರ್, ಇಟ್ ಮೀನ್ಸ್ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ, 2 ಬಂದು. ಇನ್ನು 3 ಬಂದು ಬೆಸ ಸಂಖ್ಯೆಯಲ್ಲಿ ಅತಿ ಚಿಕ್ಕ ಸಂಖ್ಯೆ, ಬೆಸ ಸಂಖ್ಯೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ 2 1 ಸ್ವಾಭಾವಿಕ ಸಂಖ್ಯೆ, ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಆಗಿರುತ್ತದೆ. ಇನ್ನು 1ರಿಂದ 20ರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳಿದರೆ, ಸೊ ಅವಿಭಾಜ್ಯ ಸಂಖ್ಯೆ ಅಂತ ಹೇಳಿದ್ರೆ ತನ್ನ ಮತ್ತು 1ನ್ನು ಬಿಟ್ಟು ಬೇರೆ ಯಾವುದೇ ಸಂಖ್ಯೆಯಿಂದ ಡಿವೈಡನ್ನು ಆಗೋದಿಲ್ಲ. ಸೊ ಅದು ಯಾವುದು ಅಂತ ಹೇಳಿದರೆ 2 3 5 ಬರುತ್ತೆ, ಅದಾದ ನಂತರ 7 11 13 17 19. ಸೊ ಇದು ಅವಿಭಾಜ್ಯ ಸಂಖ್ಯೆಗಳು. ಸೊ ಇದು ಟೋಟಲ್ ನಾವು ಕೂಡ್ತಾ ಹೋದಾಗ 77 ಬರುತ್ತೆ ನಮಗೆ. ಆ್ಯಂಡ್ ನೆಕ್ಸ್ಟ್ ತ್ರಿಕೋನದ 3 ಕೋನಗಳ ಅನುಪಾತವು 4:5:6 ಕೋನಗಳನ್ನು ಶೋಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ತ್ರಿಕೋನ ಅಂತ ಹೇಳಿದಾಗ ಒಳಕೋನಗಳ ಮೊತ್ತ ಬಂದು ನಮಗೆ 180 ಡಿಗ್ರಿ ಬರುತ್ತೆ. ಸೊ ಇದನ್ನು ಕೂಡ್ತಾ ಹೋದಾಗ ನಮಗೆ 6 4 10 15 ಆಯಿತು. 15ನ ಡಿವೈಡ್ ಮಾಡ್ತಾ ಹೋಗಿ 15ನ ಡಿವೈಡ್ ಮಾಡಿದಾಗ 15 1 15 15 15 30. ಸೊ 12 ಬಂತು. 12 × 4 12 × 5 12 × 6 ಮಾಡಿದಾಗ ನಿಮಗೆ 12 4 48, 12 5 60, 12 6 72. ಇದು ಸರಿಯಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಚೀಲದಲ್ಲಿ 40 ನಾಣ್ಯಗಳಿವೆ, ಅವುಗಳಲ್ಲಿ 5 ಮತ್ತು 2 ರೂಪಾಯಿ ನಾಣ್ಯಗಳಿವೆ. ಒಂದು ಪಕ್ಷ ಚೀಲದಲ್ಲಿ ಒಟ್ಟು ಮೊತ್ತ ₹140 ಇದ್ದರೆ 2 ರೂಪಾಯಿ ಮತ್ತು 5 ರೂಪಾಯಿನ ನಾಣ್ಯಗಳು ಎಷ್ಟಿರುತ್ತವೆ ಅಂತ ಕೇಳಿದರೆ, ಒಟ್ಟು ಇರ್ತಕ್ಕಂಥದ್ದು ಚೀಲದಲ್ಲಿ 40 ನಾಣ್ಯಗಳಿದ್ದಾವೆ. ಇಲ್ಲಿ ನೋಡ್ತಾ ಹೋದರೆ 5 ರೂಪಾಯಿಂದು ಮತ್ತು 2 ರೂಪಾಯಿಂದು ಅಂತ ಕೇಳಿದರೆ ನೋಡಿ, ಇಲ್ಲಿ ಫಸ್ಟ್ ಒನ್ ನಾವು ಆಯ್ಕೆ ಮಾಡ್ಕೊಂಡಾಗ 2 ರೂಪಾಯಿಂದು 22 ಇದ್ದರೆ ಟೋಟಲ್ ಆಗಿ 44 ರೂಪಾಯಿ ಆಗುತ್ತೆ. ಆ್ಯಂಡ್ 5 ರೂಪಾಯಿಂದ 18 ಇದ್ದರೆ 18 5 90. ಸೊ ಅಲ್ಲಿಗೆ ಎಷ್ಟಾಗುತ್ತೆ 9 4. ಸೊ ಇಲ್ಲಿ ಲಾಸ್ಟಲ್ಲಿ 4 ಇದೆ, ಬಟ್ ನಮಗೆ 0 ಬರಬೇಕು, ಇದು ಆಗೋದಿಲ್ಲ. ಇನ್ನು 20 20 ತೊಗೊಳ್ತಾ ಹೋದರೆ 20 × 2 40 ಆಯಿತು, ಆ್ಯಂಡ್ 20 × 5 100 ರೂಪಾಯಿ ಆಯಿತು. ಸೊ ಅಲ್ಲಿಗೆ 140 ಆಯಿತು. ಟೋಟಲ್ ಅಮೌಂಟು 140. ಆ್ಯಂಡ್ ನಾಣ್ಯಗಳು ಬಂದು 20 20 40. ಆನ್ಸರ್ ಆಪ್ಷನ್ 2 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ಕ್ವೆಶನ್ಸ್ನ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು a + b × a - b = a² - b². ಆನ್ಸರು a + b × a - b, a² - b², a² - b². ಆ್ಯಂಡ್ ನೆಕ್ಸ್ಟ್ 20 ಜನ ಸ್ನೇಹಿತರು ತಮ್ಮ ತಮ್ಮಲ್ಲಿ ಪರಸ್ಪರ ಹಸ್ತಲಾಘ ಮಾಡುತ್ತಾರೆ. ಹಸ್ತಲಾಘಗಳ ಒಟ್ಟು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಷ್ಟೇ, ಹಸ್ತಲಾಘ ಮಾಡ್ತಾರೆ ಇಬ್ಬರು ಮಾತ್ರ ಮಾಡ್ತಕ್ಕಂಥದ್ದು. ಹಾಗೆ ನಾವಿಲ್ಲಿ 20C2 ಅಂತ ತೊಗೊಳ್ಬೇಕಾಗುತ್ತೆ. ಆಲ್ರೆಡಿ ನಾನು ತೋರಿಸ್ದಾಗೆ ಫಾರ್ಮುಲಾನ. ಸೊ 20 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 18 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂತ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ 20 ಫ್ಯಾಕ್ಟೋರಿಯಲ್ ಅಂತ ಹೇಳಿದಾಗ 18 ಫ್ಯಾಕ್ಟೋರಿಯಲ್ ಮತ್ತು ಇಲ್ಲಿ 18 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಏನಾಗುತ್ತೆ 20 × 19 ಮಾತ್ರ ಉಳ್ಕೊಳ್ಳುತ್ತೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 2 ಆಯಿತು. ಸೊ 2 1 2, 2 10 20 ಆಯಿತು. ಸೊ ಅಲ್ಲಿಗೆ ಟೋಟಲ್ ಆಗಿ 180 ಆನ್ಸರ್ ಆಪ್ಷನ್ 4 ಆಗಿರುತ್ತೆ. ಆ್ಯಂಡ್ ಅದಾದ ನಂತರ ನೋಡ್ತಾ ಹೋದರೆ, ಸೊ ಪ್ರಶ್ನೆ ಹೇಗಿದೆ, ಫಸ್ಟ್ ನಾವೇನು ಮಾಡಬೇಕು, ಬಾರ್ಡ್ಮಸ್ ಥಿಯರಮ್ ಅಪ್ಲೈ ಮಾಡಬೇಕು ಅಂದರೆ ಬ್ರಾಕೆಟನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಬ್ರಾಕೆಟ್ ಓಪನ್ ಮಾಡ್ಕೋಬೇಕಂತ ಹೇಳಿದ್ರೆ ಇಲ್ಲಿ ಏನಿದೆ ಡಿವೈಡೆಡ್ ಬೈ ನಾವು ಇಂಟು 1/5 ಅಂತ ಹಾಕ್ಕೊಳ್ತೀವಿ. 1/5. ಸೊ ಅಲ್ಲಿಗೆ 5 ಅಂದರೆ 5 1 5 4 20. ಸೊ ಅಲ್ಲಿಗೆ ಏನಾಯಿತು 4 ಆಯಿತು. ಇದನ್ನು ಅಷ್ಟೇ ಇಂಟು 1/2 ಅಂತ ಹಾಕ್ಕೊಂಡ್ರೆ ಇದರಿಂದ 2 1 2, 2 4 ಆಯಿತು. ಸೊ ಅಲ್ಲಿಗೆ ಎಷ್ಟಾಯಿತು 2 ಉಳ್ಕೋತು. ಸೊ 2 ಆಯಿತು. ಅದಾದ ನಂತರ ಇಲ್ಲಿ ಪ್ಲಸ್ ಹಾಕ್ಕೊಳ್ಳೋಣ. ಪ್ಲಸ್ ಹಾಕ್ಕೊಂಡು ನೋಡಿ 8ನ ಇಂಟು 1/8 ಅಂತ ಬರ್ಕೊಂಡ್ರೆ 8 1 8 16 ಆಯಿತು. ಸೊ 2 4. ಅದಾದ ನಂತರ ಪ್ಲಸ್
ಇಲ್ಲೇ ಡಿವೈಡ್ ಮಾಡ್ತಾ ಹೋದಾಗ ಇದು 2 ಬರುತ್ತೆ, 5ನ ಡಿವೈಡ್ ಮಾಡಿದಾಗ ಇದನ್ನು ಡಿವೈಡ್ ಮಾಡಿದಾಗ 3/2 ಬಂತು. ಸೊ 2 ಇಂಟು 3/2, ಈ 2 ಕ್ಯಾನ್ಸಲ್ ಆಯಿತು. ಸೊ ಇಲ್ಲೇನಾಗುತ್ತೆ 2 2 2 4 4 4 ನೋಡಿ ಇಲ್ಲಿ 2 ಪ್ಲಸ್ 4 ಪ್ಲಸ್ ಇಲ್ಲಿ 3 ಇದೆ, 4 2 6 6 3 9. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾರೆ. ಸಮರ್ಥನೆಗೆ ಜುಲೈ ತಿಂಗಳ 10ನೇ ತಾರೀಕಿನ ಬುಧವಾರದಂದು ನಿಶ್ಚಿತಾರ್ಥವಾಯಿತು. ಮುಂದಿನ ನವೆಂಬರ್ನ 3ನೇ ಗುರುವಾರ ಮದುವೆ ದಿನವೆಂದು ನಿರ್ಧರಿಸಲಾಯಿತು. ಹಾಗಾದರೆ ಯಾವ ದಿನಾಂಕದಂದು ಸಮರ್ಥನ ಮದುವೆಯಾಗುತ್ತದೆ ಅಂತ ಕೇಳಿದರೆ, ನೋಡಿ ಜುಲೈ ತಿಂಗಳ 10ನೇ ತಾರೀಕು ಬುಧವಾರ, ಇಟ್ ಮೀನ್ಸ್ ಜುಲೈ 10 ಬುಧವಾರ ಆದರೆ ನೆಕ್ಸ್ಟ್ ನವೆಂಬರ್ 3ನೇ ಗುರುವಾರ, ನವೆಂಬರ್ 3ನೇ ಗುರುವಾರ ಕೇಳಿದರೆ 3ನೇ ಗುರುವಾರ ಯಾವ ಒಂದು ದಿನಾಂಕ ಬರ್ತಕ್ಕಂಥದ್ದು ಅಂತ. ಸೊ ಫಸ್ಟ್ಗೆ ನಾವು ನೋಡ್ತಾ ಹೋದರೆ ಜುಲೈ ಇದೆಯೋ, ಜುಲೈ, ಅದಾದ ನಂತರ ಆಗಸ್ಟು, ಸೆಪ್ಟೆಂಬರು, ಅಕ್ಟೋಬರ್ ಬರುತ್ತೆ. ಸೊ ಇಲ್ಲಿ ನೋಡ್ತಾ ಹೋದರೆ ಜುಲೈ ಏನಿದೆಯೋ ಇದು 31 ದಿನ ಬರುತ್ತೆ, ಆಗಸ್ಟು ಅಷ್ಟೇ 31 ಬರುತ್ತೆ, ಅದಾದ ನಂತರ ಸೆಪ್ಟೆಂಬರ್ ಬಂದು 30 ದಿನಗಳು ಇರ್ತಕ್ಕಂಥದ್ದು, ಅಕ್ಟೋಬರ್ 31 ಬರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದರೆ ಬುಧವಾರ ಇದೆ, ಜುಲೈ 10 ಬುಧವಾರ, ಅದೇ ರೀತಿ ಆಗಸ್ಟ್ 10ನೇ ತಾರೀಕು ಬುಧವಾರ ಇರ್ತಕ್ಕಂಥದ್ದು 2 ದಿನ ಸ್ಕಿಪ್ ಆಗುತ್ತೆ. ಇಟ್ ಮೀನ್ಸ್ ಬುಧವಾರ ಇರ್ತಕ್ಕಂಥದ್ದು ಗುರುವಾರ ಇಲ್ಲ, ಶುಕ್ರವಾರ ಇಲ್ಲ, ಶನಿವಾರ ಮಧ್ಯೆ 2 ದಿನ ಬ್ರೇಕನ್ನು ತೊಗೊಳ್ತಕ್ಕಂಥದ್ದು ಶನಿವಾರ ಆಗುತ್ತೆ. ಸೊ ಇದು 31 ಇರೋದ್ರಿಂದ ಶನಿವಾರ ಇರ್ತಕ್ಕಂಥದ್ದು ಭಾನುವಾರ ಇಲ್ಲ, ಸೋಮವಾರ ಇಲ್ಲ, ಮಂಗಳವಾರ ಬರುತ್ತೆ. ಸೆಪ್ಟೆಂಬರ್ ಮಂಗಳವಾರ ಬರುತ್ತೆ, ಸೆಪ್ಟೆಂಬರ್ 10ನೇ ತಾರೀಕು. ಅದಾದ ನಂತರ ಇದು 30 ಇರೋದ್ರಿಂದ ಮಂಗಳವಾರ ಇರ್ತಕ್ಕಂಥದ್ದು ಬುಧವಾರ ಇಲ್ಲ, ಗುರುವಾರ ಬರುತ್ತೆ. 31 ಗುರುವಾರ, ಅಕ್ಟೋಬರ್ 31 ಗುರುವಾರ ಬರುತ್ತೆ. ಸೊ ಗುರುವಾರ ಬರುತ್ತೆ, 31 ಗುರುವಾರ ಆದರೆ ಇನ್ನು ನೋಡಿ ಈಗ ಅಕ್ಟೋಬರ್ 10ನೇ ತಾರೀಕು ಗುರುವಾರ ಆಯಿತು. ಈಗ ನೆಕ್ಸ್ಟ್ ನಮಗೆ ನವೆಂಬರ್ ಸಿಗುತ್ತೆ. ನೋಡಿ ಗುರುವಾರ 31 ಆದರೆ ಇನ್ನು ನೆಕ್ಸ್ಟು ಗುರುವಾರಕ್ಕೆ ಎಷ್ಟು ಬರುತ್ತೆ, 6ನೇ ತಾರೀಕು ಬರುತ್ತೆ, ಮೊದಲನೇ ಗುರುವಾರ. ಅದಾದ ನಂತರ 6ಕ್ಕೆ 7ನ್ನು ಸೇರಿಸಿದ್ರೆ ನೀವು ನೋಡಿ 6ಕ್ಕೆ 7ನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, 3 ಸಂಖ್ಯೆಗಳ ಮೊತ್ತ 0 ಮತ್ತು ಅವುಗಳ ಘನಗಳ ಮೊತ್ತವು 36 ಆದರೆ ಅವುಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದರೆ, 3 ಸಂಖ್ಯೆಗಳು ಮೊತ್ತ 0 ಅಂತ ಹೇಳಿದರೆ ಇಟ್ ಮೀನ್ಸ್ ನೋಡಿ ಇಲ್ಲಿ 3 ಸಂಖ್ಯೆಗಳ ಮೊತ್ತ x ಪ್ಲಸ್ y ಪ್ಲಸ್ z ಈಕ್ವಲ್ಸ್ 0. ಆ್ಯಂಡ್ ಏನಿದೆ ಇಲ್ಲಿ ಅವುಗಳ ಘನಗಳ ಮೊತ್ತವು 36 ಅಂತ ಹೇಳಿದರೆ, ಆದರೆ ಅವುಗಳ ಗುಣಲಬ್ಧ ಎಷ್ಟು. ಬಟ್ ಇದು ಫಸ್ಟ್ ಒಂದಕ್ಕೆ ಅಪ್ಲೈ ಆಗೋದಿಲ್ಲ. ಸೊ ಎರಡನೇದು ಏನಿದೆಯೋ ಅವುಗಳ ಘನಗಳ ಮೊತ್ತ 36 ಅಂತ ಕೊಟ್ಟಿದ್ದಲ್ಲ, ಘನ ಅಂತ ಹೇಳಿದಾಗ ನೋಡಿ 1 ಕ್ಯೂಬ್. ಸೊ ಫಸ್ಟ್ 6ನ ತೊಗೊಳ್ಳಿ, ಅವುಗಳ ಗುಣಲಬ್ಧ ಎಷ್ಟು ಅಂತ ಕೇಳಿದರೆ 36 ಅವುಗಳ ಘನಗಳ ಮೊತ್ತ ಅಂತ ಕೇಳಿದರೆ. ಸೊ 1 ಕ್ಯೂಬ್ ಅಂತ ಹೇಳಿದ್ರೆ 1 ಬರುತ್ತೆ, 2 ಕ್ಯೂಬ್ ಅಂತ ಹೇಳಿದರೆ 8 ಬರುತ್ತೆ, ಆ್ಯಂಡ್ 3 ಕ್ಯೂಬ್ ಅಂತ ಹೇಳಿದರೆ 27 ಬರುತ್ತೆ. ಟೋಟಲ್ ಆಗಿ ನಮಗೆ 36 ಬಂತು. ಸೊ ಇದರ ಗುಣಲಬ್ಧ ಅಂತ ಹೇಳಿದಾಗ 3 × 2 × 1 3 × 2 × 1 ಅಂತ ಹೇಳಿದ್ರೆ 6 ಬರುತ್ತೆ, ಆಪ್ಷನ್ 1 ಆಗುತ್ತೆ. ಬಟ್ ಇದು 3 ಸಂಖ್ಯೆಗಳ ಮೊತ್ತ ಕೇಳಿದರೆ ನೋಡಿ 3 2 5 1 6 ಬರುತ್ತೆ, ಬಟ್ 0 ಅಂತ ಹೇಳಿದರೆ, ಬಟ್ ಇದಕ್ಕೆ ಅಪ್ಲೈ ಅನ್ವಯ ಆಗೋದಿಲ್ಲ. ಈ ಎರಡನೇ ಮೆಥಡಲ್ಲಿ ನೋಡ್ತಾ ಹೋದರೆ ಆನ್ಸರ್ 6 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಂದು ಊರಿನ ಜನಸಂಖ್ಯೆ ಪ್ರತಿ ವರ್ಷ 5% ಹೆಚ್ಚಾಗುತ್ತಾ ಇದೆ. ಈಗಿನ ಜನಸಂಖ್ಯೆ 16,000 ಆದರೆ 2 ವರ್ಷ ನಂತರ ಜನಸಂಖ್ಯೆ ಎಷ್ಟು ಅಂತ ಕೇಳಿದರೆ, ಸೊ 5% ಅಂತ ಹೇಳಿದರೆ 100ಕ್ಕೆ 5% ಜಾಸ್ತಿ ಆಗ್ತಾ ಹೋದರೆ ಇಂಟು 16,000ಕ್ಕೆ ಎಷ್ಟಾಗುತ್ತೆ. ಸೊ 16,000 ಅಂತ ಹೇಳಿದಾಗ 200 ಕ್ಯಾನ್ಸಲ್ ಆಗುತ್ತೆ. ಸೊ 5 ಇಂಟು 160 ಆಗುತ್ತೆ. 16 85, ಸೊ 800 ಆಯಿತು. 800 ಅಂತ ಹೇಳಿದಾಗ ಇದು ಮೊದಲನೇ ವರ್ಷಕ್ಕೆ ಅಲ್ಲಿಗೆ ಎಷ್ಟಾಗುತ್ತೆ 16,800 ಆಗುತ್ತೆ. ಎರಡನೇ ವರ್ಷಕ್ಕೆ ಎಷ್ಟಾಗುತ್ತೆ 16,800ಗೆ ಕಂಡುಹಿಡಿಬೇಕಾಗುತ್ತೆ ನಾವು. ಸೊ 100ಕ್ಕೆ 5% ಆದರೆ ಸೊ ಅಲ್ಲಿಗೆ 16,800ಕ್ಕೆ ಎಷ್ಟಾಯಿತು ಅಂತ. ಸೊ ಇಲ್ಲೂ ಅಷ್ಟೇ 200 ಕ್ಯಾನ್ಸಲ್ ಆಯಿತು. 168 ಇಂಟು 5 ಮಾಡಬೇಕಾಗುತ್ತೆ. 168 ಇಂಟು 5 ಮಾಡಿದಾಗ ನಮಗೆ 840 ಬರುತ್ತೆ. ಸೊ 840ನ 16,800ಕ್ಕೆ ನೀವು ಕೂಡ್ಕೊಂಡಾಗ 16,800ಕ್ಕೆ ಕೂಡಿದಾಗ ಎಷ್ಟು ಬರುತ್ತೆ 17,640
40 ಜನಸಂಖ್ಯೆ ಬರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಹೀಗಿದೆ. ಒಬ್ಬ ಹಣ್ಣಿನ ವರ್ತಕ 200 ಸೇಬು ಹಣ್ಣುಗಳನ್ನು 80 ರೂಗಳಿಗೆ ಕೊಂಡು 100 ರೂಗಳಿಗೆ ಮಾರುತ್ತಾನೆ. ಅವನಿಗೆ ದೊರೆತ ಶೇಕಡ ಲಾಭ ಎಷ್ಟು? ಸೊ 200 ಹಣ್ಣುಗಳನ್ನು ತೊಗೊಳ್ತಾನೆ, ಎಷ್ಟಾಗುತ್ತೆ ಅಲ್ಲಿಗೆ? 80 ರೂಪಾಯಿಗೆ 20 ರೂಪಾಯಿ ಲಾಭ ಆಗುತ್ತೆ. 80 ರೂಪಾಯಿಗೆ 20 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟಾಯಿತು? ಸೊ ಈ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ. ಅದಾದ ನಂತರ ನೀವು 2ರಿಂದ ಅಥವಾ ಇದನ್ನು ಡಿವೈಡ್ ಮಾಡ್ತಾ ಹೋದರೆ ನೋಡಿ 200 ಆಯಿತು, ಡಿವೈಡೆಡ್ ಬೈ 8. ಆನ್ಸರ್ ಬಂದು 25%. ಆಪ್ಷನ್ 3A.